भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇಲ್ಲಿ ಪರಮಾತ್ಮ ಮರಣ, ದಿ ಪ್ರೋಸೆಸ್ ಆಫ್ ಡೆತ್. ಸಾಮಾನ್ಯವಾಗಿ ಮರಣ ಅಂತ ಹೇಳಿದ್ರೆ ಒಂದು ರೀತಿಯ ಭೀತಿ. ಸೊ ವಾಟ್ ಈಸ್ ಆ್ಯಕ್ಚುಲಿ ಡೆತ್, ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ದೇಹಾತ್ಮ ಅಂತ ಹೇಳಿದಾಗ ದೇಹಾತ್ಮ ಯಾರು ಅಂತಂದರೆ ದೇಹದಲ್ಲಿ ಇರುವವನು. ಸೊ ದ ಮೀನಿಂಗ್ ಆಫ್ ದೇಹಾತ್ಮ, ದಟ್ ಈಸ್ ದೇಹದಲ್ಲಿ ಇರುವವನು ಅಂತಂದಾಗ ವಿ ಕ್ಯಾನ್ ಅಬ್ಸರ್ವ್ ದೇರ್ ಆರ್ ಟೂ ಎಂಟಿಟೀಸ್. ಒನ್ ಈಸ್ ದಿ ದೇಹ, ದಿ ಅದರ್ ಈಸ್ ದೇಹದಲ್ಲಿ ಇರುವವನು. ಸೊ ದೇಹದಲ್ಲಿ ಇರುವವನನ್ನ ಶರೀರಿ ಮತ್ತು ದೇಹವನ್ನ ಶರೀರ. ಸೊ ದರ್ ಆರ್ ಟೂ ಎಂಟಿಟೀಸ್. ಒನ್ ಈಸ್ ಶರೀರ ಅಂಡ್ ದಿ ಅದರ್ ಈಸ್ ಶರೀರಿ. ಸಾಮಾನ್ಯವಾಗಿ ಮರಣವನ್ನು ಯಾವ ರೀತಿ ಹೇಳ್ತಾರೆ ಅಂತಂದರೆ, ಅವನು ಸಾವನ್ನಪ್ಪಿದ, ಅವನು ಮರಣ ಹೊಂದಿದ ಅಂತ ಹೇಳಿದಾಗ ಇಲ್ಲಿ ಅವನು ಅನ್ನುವಂತಹವನು ಕೂಡ ನಶಿಸಿ ಹೋಗಿದ್ದಾನೆ. ಆಕ್ಚುಯಲ್ ಆಗಿ ನಾಶವಾಗಿರುವಂತಹದ್ದು, ಮರಣವನ್ನು ಹೊಂದಿರುವಂತಹದ್ದು, ಸಾವು ಸಂಭವಿಸಿರುವುದು ದೇಹಕ್ಕೆ. ಸೊ ದೇಹಕ್ಕೆ ಸಾವು ಸಂಭವಿಸಿದೆ ಅಂತಂದ್ರೆ ದೇಹ ನಾಶವಾಗಿದೆ, ಈ ಅರ್ಥ. ಇಲ್ಲಿ ಪರಮಾತ್ಮ ಅದನ್ನು ಮತ್ತಷ್ಟು ಕ್ಲಿಯರ್ ಮಾಡಿಕೊಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಶರೀರಿ ಅಂತ ಕರೆದಾಗ
ದೇಹ ನಾಶವಾಗಿದೆ ಅಂತ ಹೇಳಿದಾಗ ಶರೀರಿ ಅವನಿಗೆ ನಾಶ ಆಗಿಲ್ಲ, ನಾಶವಾಗಿರುವಂತಹದ್ದು ದೇಹಕ್ಕೆ. ಸೊ ದೇಹ ಯಾಕೆ ನಾಶವಾಯಿತು ಮತ್ತು ಶರೀರಿಗೆ ಯಾಕೆ ಏನೂ ಆಗಲಿಲ್ಲ ಅಂತಂದಾಗ, ಈ ಶರೀರಿ ಅಂತ ಹೇಳಿದಾಗ ನಶಿಸಿ ಹೋದಂತಹ ದೇಹದಲ್ಲಿ ಶರೀರಿ ಅನ್ನುವವನು ಇರೋದಕ್ಕೆ ಸಾಧ್ಯ ಇಲ್ಲ. ನಶಿಸಿ ಹೋಗಿರುವಂತಹ ದೇಹದಲ್ಲಿ ದೇಹಾತ್ಮ ಅಲ್ಲಿರೋದಕ್ಕೆ ಅವನು ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ದೇಹ ನಶಿಸಿ ಹೋಗಿದೆ, ಆ ದೇಹ ಮತ್ತೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ರಿಂದ ಆ ದೇಹದಲ್ಲಿ ಇನ್ನು ಉಳ್ಕೊಳ್ಳುವಂತಹದ್ದು ಸೂಕ್ತವಲ್ಲ ಅಂತ ಹೇಳಿ ಆ ದೇಹದಲ್ಲಿರುವವನು ಶರೀರಿ, he drops the body, he leaves the body and goes away. So dropping the body by Dehatma is called the death. It is the death of the body. Because Dehatma, he drops the body and goes away. ಮತ್ತು ಈ ರೀತಿ ದೇಹವನ್ನು ಬಿಟ್ಟು ದೇಹಾತ್ಮ ಹೋದ, ಶರೀರಿ ಅವನು ದೇಹವನ್ನು ಬಿಟ್ಟು ಹೋದ ಅಂತಂದ್ರೆ ಆ ಶರೀರ ಅಥವಾ ಆ ಶರೀರಿ ಎಲ್ಲಿಗೆ ಹೋದ? ದೇಹ ನಶಿಸಿ ಹೋಗಿರೋದ್ರಿಂದ ದೇಹವನ್ನು ಬಿಟ್ಟಂತಹ ಆ ಶರೀರಿ ಹೊಸ ದೇಹವನ್ನು ಆಯ್ಕೆ ಮಾಡ್ಕೋತಾನೆ. ಮತ್ತೆ ಅವನು ಆ ದೇಹದಲ್ಲಿ ಹೋಗಿ ಸೇರ್ಕೋಬೇಕು. ಸೊ ಆ ಶರೀರವನ್ನು ಅವನು ಮತ್ತೆ ಹೊಂದಬೇಕು, ಮತ್ತೊಂದು ಶರೀರವನ್ನು ಹೊಂದಬೇಕು. ಇಲ್ಲಿಯವರೆಗೆ ಇದ್ದಂತಹ ದೇಹ ಆದ ಶರೀರ ಅದು ನಶಿಸಿ ಹೋದ ಕಾರಣದಿಂದ ಅಲ್ಲಿ ಉಳಿದುಕೊಳ್ಳುವಂತಹದ್ದು ಅಷ್ಟೊಂದು ಸೂಕ್ತವಲ್ಲ. ಸೊ ಹೀಗೆ ಅವನು ಹಿ ಡ್ರಾಪ್ಸ್ ದಿ ಬಾಡಿ. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಳೆಯ ಬಟ್ಟೆಗಳು ಅಂತ ಹೇಳಿದಾಗ ನಾವು ಯಾಕೆ ಹಾಗೆ ಕರಿತೀವಿ? ಹಳೆಯ ಬಟ್ಟೆಗಳು, ಅದು ಹರಿದು ಹೋಗಿದೆ, ಆ ಬಟ್ಟೆ ತನ್ನ ಸತ್ವವನ್ನು ಕಳ್ಕೊಂಡಿದೆ, ಅಥವಾ ಅದು ಮಾಸಿ ಹೋಗಿದೆ, ಬಟ್ಟೆ ಹಳೆಯದಾಗಿದೆ. ಹೀಗೆ ಬಟ್ಟೆಯನ್ನು ನಾವು ಬದಲಾಯಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಅನೇಕ ಕಾರಣಗಳನ್ನ ಕೊಡ್ತೀವಿ. ಇನ್ನು ಈ ಬಟ್ಟೆ ನಾನು ಹಾಕೊಳ್ಳೋಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಯಾವಾಗಲೂ 2 ವರ್ಷದ ಮುಂಚೆ ಬಟ್ಟೆ ತಗೊಂಡಿರ್ತೀವಿ, 1 ಸಲಿನೋ 2 ಸಲಿನೋ ಹಾಕ್ಕೊಂಡಿರ್ತೀವಿ. ಏನೋ ಒಂದು ಕಾರಣದಿಂದ ಅದನ್ನು ಹಾಕ್ಕೊಂಡಿರೋದಿಲ್ಲ, ತೆಗೆದಿಟ್ಬಿಟ್ಟಿರ್ತೀವಿ. ಆ 2 ವರ್ಷದಲ್ಲಿ ದೇಹ ಬೆಳೆದಿರುತ್ತೆ. ಆಗ ಆ ದೇಹಕ್ಕೆ ಈ ಬಟ್ಟೆ ಸೂಟ್ ಆಗೋದಿಲ್ಲ. ಬಟ್ಟೆ ಚೆನ್ನಾಗಿದೆ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ವೇರ್. ಯಾಕೆಂದ್ರೆ ದೇಹ ಬೆಳೆದಿದೆ, ಆ ಬಟ್ಟೆ ಹಿಡಿಸೋದಿಲ್ಲ, ಸಾಲೋದಿಲ್ಲ. ಸೊ ಬಟ್ಟೆ ಚೆನ್ನಾಗಿದ್ರೂ ಕೂಡ ಇಲ್ಲ ಇದನ್ನ ನಾನು ಹಾಕೊಳ್ಳೋದಿಲ್ಲ. ಯಾಕೆ ಹಾಕೊಳ್ಳೋದಿಲ್ಲ? ಚೆನ್ನಾಗಿದೆಯಲ್ಲ, ಗಟ್ಟಿಯಾಗಿದೆಯಲ್ಲ ಅಂತ. ಗಟ್ಟಿಯಾಗಿದೆ ನಿಜ, ಚೆನ್ನಾಗಿದೆ ನಿಜ, ಕಲರ್ ಹೋಗಿಲ್ಲ ನಿಜ, ಬಟ್ ಅದನ್ನು ನಾನು ಧರಿಸೋದಕ್ಕೆ ಸಾಧ್ಯ ಇಲ್ಲ. ನಾಟ್ ಸೂಟಬಲ್. ಇಟ್ ಈಸ್ ನಾಟ್ ವೈಸ್ ಟು ವೇರ್ ದಟ್ ಡ್ರೆಸ್. This is another reason why we reject those clothes. ಸೊ ಈ ರೀತಿಯಲ್ಲಿ ಬಟ್ಟೆಯನ್ನು ನಾವು ಬದಲಾಯಿಸಬೇಕು ಅಂತ ಹೇಳಿದಾಗ ದಿಸ್ ಈಸ್ ಆಲ್ಸೋ ಒನ್ ರೀಸನ್. ಸಾಮಾನ್ಯವಾಗಿ ಬಟ್ಟೆ ಯಾಕೆ ನಾವು ಬದಲಾಯಿಸ್ತೀವಿ, ಬಟ್ಟೆಯನ್ನು ಯಾಕೆ ಹೊಸ ಬಟ್ಟೆಗಳನ್ನು ಆಯ್ಕೆ ಮಾಡ್ಕೋತೀವಿ ಅಂತಂದ್ರೆ, ಅದು ಹಳೆ ಬಟ್ಟೆಗಳು ಸಾಕಷ್ಟು ಬರೀ ಹಾಕ್ಕೊಂಡಾಗಿದೆ, ಅದು ಚೆನ್ನಾಗಿ ಯೂಸ್ ಮಾಡಿದ್ದೀನಿ, ಇನ್ನು ಆ ಬಟ್ಟೆನಲ್ಲಿ ಏನು ಸ್ಟ್ರೆಂತೇ ಇಲ್ಲ, ಹಾಕೊಳ್ಳೋಕೆ ಹೋದ್ರೆ ಅಲ್ಲಲ್ಲೇ ಹರಿತಾ ಬರುತ್ತೆ. ಸೊ ಹೀಗೆ ಬಟ್ಟೆ ನಶಿಸಿ ಹೋಗಿದೆ ಅಂತ ಹೇಳಿ ಆ ಬಟ್ಟೆಗಳನ್ನು ನಾವು ಗುರುತಿಸ್ತೀವಿ. ಇದು ಹಳೆಯದಾಗಿದೆ, ನಶಿಸಿ ಹೋಗಿದೆ, ಹರಿದು ಹೋಗಿದೆ ಅಂತ ಹೇಳಿ ಆ ಬಟ್ಟೆಯಲ್ಲಿ ಇರುವಂತಹ ಆ ನಶಿಸಿ ಹೋಗಿರುವಂತಹ ಕ್ವಾಲಿಟೀಸ್ನ ನಾವು ಗುರುತಿಸ್ತೀವಿ. ಹೇಗೆ ನಮಗೆ ಈ ಬಟ್ಟೆ ಬೇಡ ಅಂತ ಹೇಳಿ ಹೊಸ ಬಟ್ಟೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆ ಬಟ್ಟೆಯಲ್ಲಿರುವಂತಹ ದೋಷವನ್ನು ನಾವು ಹೇಗೆ ಗುರುತಿಸ್ತೀವಿ? ಒಂದು,
ಆ ಬಟ್ಟೆ ಚೆನ್ನಾಗಿದ್ರೂ ಕೂಡ ಈಗ ಹಾಕೊಳ್ಳೋಕ್ಕೆ ಯೋಗ್ಯವಾಗಿಲ್ಲ, ಅದು ಚಿಕ್ಕದಾಗಿ ಹೋಗಿದೆ ಅಂತಂದರೆ ದೇಹ ಬೆಳೆದಿದೆ. ಸೊ ಒಂದು ರೀಸನ್ನು. ಎರಡನೇದು ಹರಿದು ಹೋಗಿದೆ. ಮೂರನೇದು ಕಲರ್ ಹೋಗಿದೆ. ಇಲ್ಲ ತುಂಬ ಹಳೆಯದಾಗೋಗಿದೆ, ಹಾಕೊಂಡ್ರೆ ಪ್ರಯೋಜನನೇ ಇಲ್ಲ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ರೆಕಗ್ನೈಸ್ ವೈ ವಿ ಡೋಂಟ್ ವಾಂಟ್ ದೋಸ್ ಕ್ಲೋತ್ಸ್. ಸಿಮಿಲರ್ಲಿ ದೇಹಾತ್ಮ, ಅವನ ಗಮನಕ್ಕೂ ಕೂಡ ಈ ದೇಹ ನಶಿಸಿ ಹೋಗಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್. ಸೊ ಹಿ ವಿಲ್ ಡಿಸೈಡ್, ಈ ದೇಹದಲ್ಲಿ ಇನ್ನೇನು ಉಪಯೋಗ ಇಲ್ಲ, ಸೊ ಐ ಹ್ಯಾವ್ ಟು ಲೀವ್ ದಿಸ್ ಬಾಡಿ. ಅವನು ಹಿ ವಿಲ್ ರೆಕಗ್ನೈಸ್ ದಟ್ ದ ಬಾಡಿ ಈಸ್ ನಶಿಸಿ ಹೋಗಿದೆ. ಸೊ ಅವನೇನು ಮಾಡ್ತಾನೆ, ಈ ದೇಹ ಬೇಡ ಅಂತ ಹೇಳಿ ಬೇರೆ ದೇಹವನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ಬಿಟ್ಟು ಈ ದೇಹವನ್ನು ಅವನು ಡ್ರಾಪ್ ಮಾಡ್ತಾನೆ. ಯಾವ ಕ್ಷಣದಲ್ಲಿ ದೇಹಾತ್ಮ ನನಗೆ ಈ ದೇಹ ಬೇಡ, ಇನ್ನು ಈ ದೇಹದಿಂದ ಉಪಯೋಗ ಇಲ್ಲ, ಯಾಕೆ ಅಂತಂದರೆ ಒಬ್ಬ ಜೀವನ ವಿಕಾಸ ಅಂತಂದರೆ ಅಲ್ಲಿ ದೇಹ, ಆತ್ಮ ಈಸ್ ನಿರಂತರ, ಬಟ್ ದೇಹ ಅನ್ನುವಂತಹದ್ದು ಅದೊಂದು ಪ್ರಾರಬ್ಧದ ಫಲ. ಅದು ಒಂದು ಸ್ವಲ್ಪ ಸಮಯದವರೆಗೆ ಅದು ಒಂದು ಅವಕಾಶವನ್ನು ಕೊಟ್ಟಿರುತ್ತೆ ದೇಹಾತ್ಮ ಅಲ್ಲಿ ಉಳ್ಕೊಳ್ಳೋದಕ್ಕೆ. ಅನೇಕ ಬೇರೆ ಬೇರೆ ಕಾರಣಗಳಿಂದ ಆ ದೇಹ ನಶಿಸಿ ಹೋಗುವಂತಹ ಸಾಧ್ಯತೆ ಇದೆ. ದೇಹಾತ್ಮ ಅವುಗಳನ್ನು ಸುಲಭವಾಗಿ ಪತ್ತೆ ಹಚ್ಚುತ್ತಾನೆ. ಆ ನಂತರದಲ್ಲಿ ಅವನು ಹಿ ವಿಲ್ ಡಿಸೈಡ್, ದಿಸ್ ದೇಹ ನಶಿಸಿ ಹೋಗಿದೆ, ಇಟ್ಸ್ ಆಫ್ ನೋ ಯೂಸ್. ಇನ್ನು ಜೀವನ ವಿಕಾಸ ಅಂತ ಹೇಳಿದಾಗ ಇಟ್ ಕೆನಾಟ್ ಪಾರ್ಟಿಸಿಪೇಟ್. ಸೊ ಲೆಟ್ ಮೀ ಚೇಂಜ್ ದಿ ಬಾಡಿ. ಸೊ ಈ ರೀತಿ ಅವನು ಡಿಸೈಡ್ ಮಾಡಿ ಆ ದೇಹವನ್ನು ಬಿಟ್ಕೊಟ್ಬಿಡ್ತಾನೆ. ಹಿ ಲೀವ್ಸ್ ದಿ ಬಾಡಿ. ಈ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಶ್ಲೋಕವನ್ನು ಉದಾಹರಿಸಿ ಅನೇಕ ಜ್ಞಾನಿಗಳು, ಗುರುಗಳು ಇದನ್ನು ಮಾತನಾಡ್ತಾರೆ. ಯಾಕೆಂತಂದರೆ ಮನುಷ್ಯನಿಗೆ ಎಲ್ಲದಕ್ಕಿಂತ ಅತಿ ಹೆಚ್ಚಿನ ಭಯ ಅಂತಂದರೆ ಮರಣದ ಭಯ. ಅನೇಕರು ರಾತ್ರಿ ಹೊತ್ತು ನಿದ್ದೆ ಮಾಡೋದಿಲ್ಲ. ಮರಣದ ಭಯ ಅನ್ನುವಂತಹದ್ದು ಅವರ ಗಮನಕ್ಕೆ ಬಂದಾಗ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ಸ್ಲೀಪ್. ಬಹಳ ಹೆದರಿಕೆ ಕಾಡುತ್ತೆ. ಆಗ ಅವರಿಗೆ ಸಮಾಧಾನ ಕೊಡಬೇಕು ಅಂತ ಹೇಳಿ, ನೋಡಪ್ಪ ಸಾವು ಅಂತಂದರೆ ಈ ಥರ ಅಂತ ಹೇಳಿ ಅದನ್ನು ಬಹಳ ಸುಲಭವಾದ ಪ್ರೋಸೆಸ್ ಇದು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿದಾಗ, ನೀನು ಇರ್ತೀಯ, ನಿನಗೇನೂ ಆಗೋದಿಲ್ಲ, ನೀನು ನಿರಂತರವಾಗಿ ಇರುವಂತಹವನು, ನೀನು ಆತ್ಮಸ್ವರೂಪಿ, ನೀನು ಈ ದೇಹ ಅನ್ನುವಂತಹದ್ದು ನಿನಗೆ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿದೆ, ಮತ್ತೊಂದು ದೇಹ ಸಿಗತ್ತೆ ಆತ್ಮನಿಗೆ. ಈ ರೀತಿಯೆಲ್ಲ ಹೇಳಿ ಅವನಿಗೆ ಕನ್ವಿನ್ಸ್ ಮಾಡಿ ಧೈರ್ಯವನ್ನು ಕೊಡಬೇಕಾದ್ರೆ ಇಂತಹ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾರೆ. ಮತ್ತು ವೇದಾಂತದಲ್ಲಿ ವಾಟ್ ಈಸ್ ದಿ ಡೆತ್, ಮತ್ತು ಉಪನಿಷತ್ಗಳು ನಮ್ಮನ್ನು ಆತ್ಮಸ್ವರೂಪಿ ಅಂತ ಹೇಳಿದಾಗ ಹೇಗೆ ನಾವು ಆತ್ಮಸ್ವರೂಪಿ ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ಕೂಡ ಇಂತಹ ಒಂದು ಶ್ಲೋಕವನ್ನು ತಿಳಿಸಿ ನಮಗೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ದಿ ಸೋಲ್, ದೇಹ ಅಂದ್ರೇನು, ಆತ್ಮ ಅಂತಂದ್ರೇನು, ಆ್ಯಂಡ್ ಹೂ ಯು ಆರ್, ವೈ ಯು ಆರ್ ನಾಟ್ ಬಾಡಿ, ಹೌ ಯು ಆರ್ ಆತ್ಮ. ಸೊ ಇಂತಹ ಸಂದರ್ಭದಲ್ಲಿ ಇದು ಬಹಳ ಪ್ರಸಿದ್ಧವಾದ ಶ್ಲೋಕವಾಗಿ ಕಂಡುಬಂದಿದೆ. ಇನ್ಫ್ಯಾಕ್ಟ್ ಆಲ್ ದಿ ವರ್ಸಸ್ ಇನ್ ದಿ ಭಗವದ್ಗೀತಾ ಈಸ್ ವೆರಿ ಫೇಮಸ್. ಆಲ್ ದಿ 700 ಶ್ಲೋಕಾಸ್ ಇನ್ ದಿ ಭಗವದ್ಗೀತಾ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಸೊ ಪ್ರಸಿದ್ಧವಾದ ಕೆಲವು ಶ್ಲೋಕಗಳ ಗುಂಪಿನಲ್ಲಿ ಈ ಒಂದು ಶ್ಲೋಕ ಕೂಡ ತನ್ನನ್ನು ಗುರುತಿಸಿಕೊಂಡಿದೆ. ಮತ್ತು ಇಲ್ಲಿ ಶ್ಲೋಕದಲ್ಲಿ ಮುಖ್ಯವಾಗಿ ಇಲ್ಲಿ ದೇಹ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಒಂದು ಹಳೆಯ ಬಟ್ಟೆಗೆ ಕಂಪೇರ್ ಮಾಡಿ ಹೇಳಿರುವಂತಹದ್ದು. ಸೊ ಹಳೆಯ ಬಟ್ಟೆ, ಹರಿದು ಹೋದಂತಹ ಬಟ್ಟೆ, ಅಥವಾ ನನಗೆ ಈ ಬಟ್ಟೆಗಳು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅದು ಹಳೆಯದಲ್ಲ, ಹೊಸದೇ, ಆದರೂ ಕೂಡ
ಅದು ಗಟ್ಟಿಯಾಗಿದ್ರೂ ಕೂಡ ನನಗೆ ಆ ಬಟ್ಟೆ ಬೇಡ ಅಂತ ಹೇಳಿದಾಗ ಅದನ್ನು ನಾನು ಧರಿಸೋದಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ನಾನು ಯಾವುದೋ ಒಂದು ಕಾರಣದಿಂದ ಮತ್ತೊಂದು ಹೊಸ ಬಟ್ಟೆಯನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಹೀಗೆ ಒಂದು ಕಾರಣವನ್ನು ಕೊಟ್ಟು ಬಟ್ಟೆಯನ್ನು ನಾನು ಬದಲಾಯಿಸ್ಕೋತೀನಿ, ಆಯ್ಕೆ ಮಾಡ್ಕೋತೀನಿ, ಹೊಸ ಬಟ್ಟೆಯನ್ನು ನಾನು ಆಯ್ಕೆ ಮಾಡ್ಕೋತೀನಿ. It is exactly like that. Dehatma, he will decide and he will choose the next body. ಈ ದೇಹದಲ್ಲಿ ಇನ್ನೇನು ಸತ್ವ ಇಲ್ಲ, ಈ ದೇಹದ ಒಂದು ಸಂಪೂರ್ಣವಾಗಿ ಇದು ಯಾವ ಒಂದು ಪರ್ಪಸ್ಗೆ ಇಲ್ಲಿ ಜನ್ಮ ಅಂತ ಹೇಳಿ ಈ ದೇಹ ಜನ್ಮವನ್ನು ತಗೊಂಡು ಬಂದಿದೆ, ಅದರ ಉದ್ದೇಶ ಆಗಿ ಹೋಗಿದೆ. ಅದು ಇನ್ನು ಈ ದೇಹ ಇಲ್ಲಿ ಉಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. So it is possible for the Dehatma to recognize this. So he will decide and he will choose the next body also. So ಅವನೇನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಈ ದೇಹವನ್ನು ಬಿಟ್ಕೊಟ್ಬಿಡ್ತಾನೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಒಂದು ಅಹಂಕಾರ ಅನ್ನುವಂತಹದ್ದಿದೆ. ಈ ಅಹಂಕಾರ ಅನ್ನುವಂತಹದ್ದು ಒಂದು ಉಪಾಧಿಯನ್ನು ತನ್ನ ಬಳಿ ಇಟ್ಕೊಂಡಿರುತ್ತೆ. ಸೊ ಇಲ್ಲಿ ಉಪಾಧಿ ಅಂತಂದ್ರೆ ದಿ ಶರೀರ. ಶರೀರ ಇಸ್ ಎ ಉಪಾಧಿ ಫಾರ್ ಎ ದೇಹಾತ್ಮ, ಅಹಂಕಾರಿ. ಸೊ ಈ ಉಪಾಧಿಯ ಸಂಬಂಧ ಇನ್ನು ನನಗೆ ಬೇಡ, ವಿಲ್ ಬಿ ಡಿಸೈಡೆಡ್ ಬೈ ದಿ ದೇಹಾತ್ಮ, ಬಿಕಾಸ್ ದಿಸ್ ಉಪಾಧಿ ಈಸ್ ನೋ ಮೋರ್ ಗುಡ್. ಇಟ್ ಈಸ್, ಇಲ್ಲಿ ಇನ್ನೇನು ಸತ್ವ ಇಲ್ಲ, ಈ ಉಪಾಧಿನಲ್ಲಿ ಇನ್ನೇನು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಉಪಾಧಿಯ ನನಗೆ ಇನ್ನು ಬೇಡ ಅಂತ ಹೇಳಿ ಅದನ್ನು ಬಿಟ್ಕೊಟ್ಬಿಡ್ತಾನೆ. ಇಲ್ಲಿ ಟು ಕಂಟಿನ್ಯೂ ದಿ ದೇಹಾತ್ಮ, ಅವನಿಗೆ ಮತ್ತಷ್ಟು ಅನೇಕ ಅನುಭವಗಳಾಗಬೇಕು. ಯಾಕೆಂದರೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಅಥವಾ ರಿಯಲೈಸೇಷನ್ ಆರ್ to know the truth, this spiritual journey is a very long journey. So in this journey, it's a very big travel. So ಈಗ ಈ ಒಂದು ಜರ್ನಿಯಲ್ಲಿ ಇನ್ನೂ ಅನೇಕ ಅನುಭವಗಳು ನನಗೆ ಆಗಬೇಕಾಗಿದೆ. ಒನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದಾಗ experiences can happen either at the level of the body or at the level of the mind. ಸೊ ಇಲ್ಲಿ ದೇಹಾತ್ಮ ಅವನು ಜರ್ನಿ ಕಂಟಿನ್ಯೂ ಮಾಡಬೇಕು, ಬಟ್ ದಿಸ್ ದೇಹ ಈಸ್ ನಾಟ್ ಸಪೋರ್ಟಿಂಗ್. ಸೊ he wants to choose the next body, so he drops this body and still ಅವನಿಗೆ ಅನೇಕ ಅನುಭವಗಳ ಅವಶ್ಯಕತೆ ಇದೆ. ಆ ಅನೇಕ ಅನುಭವಗಳನ್ನು ಅವನು ಗಳಿಸ್ಕೋಬೇಕಾಗಿದೆ ಈ ಒಂದು ಜರ್ನಿಯಲ್ಲಿ. ಆ ಅನೇಕ ಅನುಭವಗಳನ್ನು ಗಳಿಸ್ಕೋಬೇಕಾದ್ರೆ ಈ ದೇಹ ಈಸ್ ನಾಟ್ ರಿಯಲಿ ಸಪೋರ್ಟಿವ್. ಸೊ ಅವನು ಈ ದೇಹ ಬೇಡ ಅಂತ ಹೇಳ್ತಾನೆ. ಅದನ್ನು ಆಯಸ್ಸು ಮುಗಿದಿದೆ ಅಂತ ನಾವು ಕರಿತೀವಿ, ಅಥವಾ ಇನ್ನು ಈ ಭೂಮಿ ಋಣ ಇಲ್ಲ ಅಂತ ಹೇಳ್ತೀವಿ. ಹೀಗೆ ಅನೇಕ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಬಟ್ ದೇಹಾತ್ಮ ಏನು ಹೇಳ್ತಾನೆ ಅಂತಂದರೆ, ಈ ದೇಹದ ಅವಶ್ಯಕತೆ ನನಗಿಲ್ಲ, ಈ ಉಪಾಧಿಯ ಸಂಬಂಧ ನನಗೆ ಬೇಡ, ನನಗೆ ಮತ್ತಷ್ಟು ನಾನು ಗಳಿಸ್ಕೋಬೇಕಾಗಿರುವಂತಹ ಅನುಭವಗಳನ್ನು ಈ ದೇಹ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ದೇಹದಲ್ಲಿ ನನಗೆ ಬೇಕಾಗಿರುವಂತಹ ಅನುಭವಗಳು ಸಾಕಷ್ಟು ಇದೆಯಲ್ಲ, ಮುಂದೆ ನನ್ನ ಜರ್ನಿ ಐ ಹ್ಯಾವ್ ಟು ಕಂಟಿನ್ಯೂ. ಅಲ್ಲಿ ನನಗೆ ಸಿಗಬೇಕಾಗಿರುವಂತಹ ಅನೇಕ ಅನುಭವಗಳನ್ನು ಕೊಡೋದಕ್ಕೆ ಈ ದೇಹದಲ್ಲಿ ಶಕ್ತಿ ಇಲ್ಲ, ಈ ದೇಹದಲ್ಲಿ ಆ ಯೋಗ್ಯತೆ ಕೂಡ ಇಲ್ಲ. ನನಗೆ ಬೇಕಾಗಿರುವಂತಹ ಅನುಭವಗಳು ಸಾಕಷ್ಟಿದೆ, ಅದನ್ನು ಈ ದೇಹ ಕೊಡೋಕ್ಕೆ ಆಗೋದಿಲ್ಲ. ಸೊ ಅದರಿಂದ ಈ ದೇಹ ಬೇಡ. ನನಗೆ ಆ ಅನುಭವ ಸಿಗಬೇಕಾದ್ರೆ ಯಾವ ರೀತಿಯ ಶರೀರ ಬೇಕು ಅನ್ನುವಂತಹದ್ದನ್ನು ನಾನು ಐ ವಿಲ್ ಚೂಸ್. ಈ ದೇಹದಲ್ಲಿ ಗಳಿಸ್ಕೋಬೇಕಾಗಿರುವಂತಹ ಅನುಭವಗಳೆಲ್ಲವನ್ನು ಗಳಿಸ್ಕೊಂಡಾಗಿದೆ, ಅಂಡ್ ದ ಜರ್ನಿ ಹ್ಯಾಸ್ ಟು ಕಂಟಿನ್ಯೂ. ಸೊ ಟು ಕಂಟಿನ್ಯೂ ದ ಜರ್ನಿ ಅಂಡ್ ಟು ಅಟೈನ್ ಸಮ್ ಮೋರ್ ಎಕ್ಸ್ಪೀರಿಯನ್ಸಸ್, this dehatma, this shariri, he chooses another body. ಸೊ ಹೀಗೆ ತನಗೆ ಅನುಕೂಲಕರವಾದಂತಹ ಸೂಟಬಲ್ ಆಗಿರುವಂತಹ ಮತ್ತೊಂದು ದೇಹವನ್ನು, ಅಗೇನ್ ದಟ್ ದೇಹ ಮೀನ್ಸ್ ಇಟ್ ಇಸ್ ಎನ್ ಉಪಾಧಿ. ವೇದಾಂತದಲ್ಲಿ
ದೇಹ ಇಸ್ ಕಾಲ್ಡ್ ಉಪಾಧಿ. ಸೊ ಮತ್ತೊಂದು ಉಪಾಧಿಯನ್ನ ಬಯಸಿ ಅದನ್ನ ಈ ದೇಹಾತ್ಮ ಆಯ್ಕೆ ಮಾಡ್ಕೋತಾನೆ. ಇಲ್ಲಿ ಭಗವಂತ ಮುಖ್ಯವಾಗಿ ಹೇಳ್ತಾ ಇರುವಂತಹದ್ದು ವಾಟ್ ಈಸ್ ಮರಣ ಮತ್ತು ನಂತರದಲ್ಲಿ ಲೈಫ್ ಅನ್ನುವಂತಹದ್ದು ಹೇಗೆ ಕಂಟಿನ್ಯೂ ಆಗತ್ತೆ ಅದನ್ನ ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸೊ ಅದು ಇಲ್ಲಿ ಅರ್ಜುನನಿಗೆ ಅದನ್ನು ತಿಳಿಸ್ತಾ ಇದ್ದಾನೆ, ಮತ್ತು ನಮಗೂ ಕೂಡ ಅದೆಲ್ಲ ಅರ್ಥ ಆಗಬೇಕು. ಸೊ ಅದರಿಂದ ಸರಳವಾಗಿ, ಬಹಳ ಸುಲಭವಾಗಿ ಪರಮಾತ್ಮ ಈಸ್ ಎಕ್ಸ್ಪ್ಲೈನಿಂಗ್, ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನ ಮೂಲಕ. ಸೊ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ಜಗತ್ತಿನಲ್ಲಿ ಎಲ್ರಿಗೂ ಅರ್ಥ ಆಗಬೇಕು ಅಂತ ಹೇಳಿ ಈ ಒಂದು ಉದಾಹರಣೆಯನ್ನು ತಗೊಂಡು ಭಗವಂತ ಹೇಳ್ತಾ ಇದ್ದಾನೆ. ಭಗವಂತ ಹೇಳ್ತಾನೆ, ಸಾಮಾನ್ಯವಾಗಿ ನೋಡಿ, ನಾವು ಹೊಸ ಬಟ್ಟೆಯನ್ನು ಧರಿಸುವಾಗ, ಹೊಸ ಬಟ್ಟೆ ತಂದು ಕೊಂಡ್ಕೊಂಡು ಬಂದು ಇಟ್ಕೊಂಡಿದ್ದೀವಿ, ಈಗ ನಾನು ಹಾಕ್ಕೋಬೇಕು. ಸೊ ಹೊಸ ಬಟ್ಟೆ ಹಾಕೋಬೇಕು ಅಂತಂದ್ರೆ ಏನು ಮಾಡಬೇಕು? ಹಳೆ ಬಟ್ಟೆಯನ್ನು ನಾನು ಹ್ಯಾವ್ ಟು ಡಿಸ್ಕಾರ್ಡ್. ನನಗೆ ಅದು ಬೇಡ. ಆ ಹಳೆ ಬಟ್ಟೆನೂ ನಾನು ಹಾಕ್ಕೊಂಡಿರ್ತೀನಿ, ಹೊಸ ಬಟ್ಟೆನೂ ನನಗೆ ಇಷ್ಟ ಇದೆ ಅಂತ ಹೇಳಿ ಎರಡೆರಡು ಬಟ್ಟೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹೊಸ ಬಟ್ಟೆ ಹಾಕೋಬೇಕು ಅಂತಂದಾಗ ಹಳೆ ಬಟ್ಟೆಯನ್ನು ನಾನು ಬೇಡ ಅಂತ ಡಿಸೈಡ್ ಮಾಡಿರೋದ್ರಿಂದ ಹಳೆಯ ಬಟ್ಟೆಗಳನ್ನು ಬೇಡ ಅಂತ ಹೇಳಿ ಅದನ್ನು ತಳ್ಳುವಾಗ ನನಗೆ ಯಾವ ರೀತಿಯ ನೋವು, ದುಃಖ, ಸಂಕಟ ಯಾವುದೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೊಸ ಬಟ್ಟೆ ಹಾಕೋತಾ ಇದ್ದೀನಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ ಇರುತ್ತೆ. ಸೊ ಇನ್ನು ದುಃಖ ಹೇಗೆ ಆಗುತ್ತೆ? ಹೊಸ ಬಟ್ಟೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಒಂದು ರೀತಿಯ ಖುಷಿ, ಆನಂದ. ಓ, ದಿಸ್ ಈಸ್ ಫ್ಯಾಂಟಾಸ್ಟಿಕ್, ಎ ವೆರಿ ಗುಡ್ ಸೆಲೆಕ್ಷನ್. ನಾ ಇದನ್ನು ಹಾಕೊಳ್ಳೋದನ್ನ ಬೇರೆಯವರು ಕೂಡ ನೋಡಿ ಹೊಗಳ್ತಾರೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂತೆಲ್ಲ ಹೇಳ್ತಾರೆ. ಒಂದು ರೀತಿಯ ಸಂಭ್ರಮ, ಹೊಸ ಬಟ್ಟೆಯನ್ನು ಹಾಕೊಳ್ಳುವಂತಹದ್ದು ಒಂದು ರೀತಿಯ ಸಂಭ್ರಮ. ಸೊ ಆ ಸಂಭ್ರಮ ಮತ್ತಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿ ನಾನು ಹಳೆ ಬಟ್ಟೆಯನ್ನು ಕಳಚಿ ಹಾಕ್ತೀನಿ. ಹಳೆಯ ಬಟ್ಟೆಯನ್ನು ಕಳಚಿ ಹಾಕುವಾಗ ನನಗೆ ಯಾವ ರೀತಿಯ ನೋವು, ಸಂಕಟ, ದುಃಖ ಏನೂ ಇಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಡಿಸ್ಕಾರ್ಡ್ ದಿ ಓಲ್ಡ್ ಕ್ಲೋತ್ಸ್. ಅಲ್ಲಿ ಯಾವ ರೀತಿಯ ಒಂದು ತೊಂದರೆ ಕೂಡ ಆಗೋದಿಲ್ಲ ಹಳೆಯ ಬಟ್ಟೆಯನ್ನು ಕಳಚಿ ಹಾಕೋದಕ್ಕೆ. ಏನು ಕಷ್ಟಪಡಬೇಕು? ಈ ಬಟ್ಟೆ ಬೇಡ, ಹರಿದು ಹೋಗಿದೆ, ಹಳೆಯದಾಗಿದೆ, ಚಿಕ್ಕದಾಗಿದೆ, ನಶಿಸಿ ಹೋಗಿದೆ, ಮಾಸ್ ಹೋಗಿದೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ವೈ ಐ ಆಮ್ ರಿಜೆಕ್ಟಿಂಗ್ ದಿಸ್. ಆ್ಯಂಡ್ ಎನಿವೇ ಹೊಸ ಬಟ್ಟೆಯನ್ನು ನಾನು ಆಯ್ಕೆ ಮಾಡಿಕೊಂಡಾಗಿದೆ. ಸೊ ನನಗೇನು ಇದನ್ನು ನಾನು ಬೇಡ ಅಂತ ಹೇಳಿ ಇದನ್ನು ಈಚೆ ಹಾಕ್ತಾ ಇರೋದ್ರಿಂದ ನನಗೆ ದುಃಖ ಇಲ್ಲ. ಇಟ್ ಈಸ್ ಸಚ್ ಎ ಸಿಂಪಲ್. ದಿ ಪ್ರೋಸೆಸ್ ಆಫ್ ಡೆತ್ ಈಸ್ ಸೋ ಸಿಂಪಲ್. ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹೊಸ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳಿದಾಗ ಹಳೆಯದಾದಂತಹ ಜೀರ್ಣವಾದ ಬಟ್ಟೆಯನ್ನು ಕಳಚಿ ಹಾಕುವಂತಹದ್ದು ಯಾವ ರೀತಿಯಿಂದ ಕೂಡ ಅದು ಮನಸ್ಸಿಗೆ ನೋವನ್ನು ಉಂಟು ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಹೊಸ ಬಟ್ಟೆ ಧರಿಸ್ತಾ ಇದ್ದೀನಿ ಅನ್ನುವಂತಹದ್ದು ನನಗೆ ಬಹಳ ಸಂತೋಷವನ್ನೇ ಕೊಡ್ತಾ ಇದೆ. ಆದ್ದರಿಂದ ನಾನು ಹಳೆ ಬಟ್ಟೆಯನ್ನು ನಾನು ತ್ಯಜಿಸ್ತಾ ಇದ್ದೀನಿ. ಸೊ ಹಳೆಯ ಬಟ್ಟೆಯನ್ನು ತ್ಯಜಿಸುವಾಗ ಮನುಷ್ಯನಿಗೆ, ಅವನಿಗೆ ಯಾವ ರೀತಿಯ ದುಃಖ, ನೋವು, ಸಂಕಟ ಏನೂ ಆಗೋದೇ ಇಲ್ಲ. ಅಲ್ಲಿ ಕಳವಳಕ್ಕೆ ಕಾರಣವೇ ಇಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ವಿಕಾಸದ ಯಾತ್ರೆ ಅಂತ ಹೇಳಿದಾಗ ದ ಜರ್ನಿ ಹ್ಯಾಸ್ ಟು ಕಂಟಿನ್ಯೂ. ಮತ್ತಷ್ಟು ಮುಂದೆ ಸಾಗಬೇಕಾಗಿದೆ. ಸೊ ದ ಜರ್ನಿ ಹ್ಯಾಸ್ ಟು ಕಂಟಿನ್ಯೂ ಅಂತಂದಾಗ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದಟ್ ದ ಪ್ರೆಸೆಂಟ್ ಬಾಡಿ, ದ ಓಲ್ಡ್ ಬಾಡಿ, ಅದಕ್ಕೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಜರ್ನಿ. ಸೊ ವಿಕಾಸದ ಯಾತ್ರೆಗೆ ಆ ದೇಹ ಸಹಕರಿಸೋದಕ್ಕೆ ಸಾಧ್ಯವೇ ಇಲ್ಲ, ನಶಿಸಿ ಹೋಗಿದೆ. ಸೊ ಈಗಿರುವಂತಹ ರೂಪ, ಗಾತ್ರ, ಶಕ್ತಿ, ಸಾಮರ್ಥ್ಯ ಸಂಪೂರ್ಣವಾಗಿ ಜೀರ್ಣವಾಗಿ ಹೋಗಿದೆ.
ಸೊ ದೇಹಕ್ಕೆ ವಯಸ್ಸಾಗಿದೆ ಅಂತಾಗಲಿ ಏನೋ ಒಂದು ಕಾರಣ, ಒಟ್ಟಿನಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಅನೇಕ ಸಂದರ್ಭಗಳಲ್ಲಿ ಸಾವು ಅಂತ ಹೇಳಿದಾಗ ಬಹಳ ಯಂಗ್ ಏಜ್, ವಯಸ್ಸೇ ಆಗಿಲ್ಲ ರೀ ಪಾಪ ಹೋಗ್ಬಿಟ್ಟ ಅಂತ ನಾವು ಮಾತನಾಡ್ತೀವಿ. ಸೊ ಮೇಲ್ನೋಟಕ್ಕೆ ಆ ದೇಹದಲ್ಲಿ ಯಾವ ಒಂದು ದೋಷವನ್ನು ಕೂಡ ನಾವು ಗುರುತಿಸೋಕ್ಕಾಗೋದಿಲ್ಲ, ಯಾವ ಒಂದು ಡಿಸೀಸ್ದು ಹಿಸ್ಟ್ರಿ ಇಲ್ಲ, ಸಿಂಪ್ಟಮ್ಸ್ ಇಲ್ಲ, ಆ್ಯಂಡ್ ಹೀ ಈಸ್ ವೆರಿ ಯಂಗ್, ಹೆಲ್ತಿ. ಮನಸ್ಸಿನಲ್ಲೂ ಯಾವ ಕೂಡ ಒಂದು ಟೆನ್ಷನ್ ಇರಲಿಲ್ಲ, ಯೋಚನೆ ಇರಲಿಲ್ಲ, ಬಟ್ ಹಿ ಡೈಡ್. ಸೊ ನಮಗೆ ರೀಸನ್ ಗೊತ್ತಿಲ್ಲ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಆ ದೇಹದಲ್ಲಿ ರೋಗ ಇಲ್ಲ, ಮನಸ್ಸಿನಲ್ಲಿ ಕಾಯಿಲೆ ಇಲ್ಲ, ಅವನಿಗೇನು ಯೋಚನೆ ಇಲ್ಲ. ಬಟ್ ದೇಹದ ಒಳಗೆ ಯಾವ ಕಾರಣದಿಂದ ಅದು ಇನ್ನು ಬದುಕಕ್ಕಾಗ್ತಾ ಇಲ್ಲ ಅನ್ನುವಂತಹ ಒಂದು ಪರಮ ಸತ್ಯ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಇಷ್ಟು ಚಿಕ್ಕ ವಯಸ್ಸು, ಇಷ್ಟೊಂದು ಯಂಗು, ಹಿ ವಾಸ್ ಸೋ ಸ್ಟ್ರಾಂಗ್, ಯಾಕೆ ಅವನು ಸತ್ತು ಹೋದ, ನಮಗೆ ಗೊತ್ತಿಲ್ಲ. ಸೊ ದೇಹಕ್ಕೆ ವಯಸ್ಸಾಗಿದೆ ಎಂದಾಗಲಿ ಅಥವಾ ಮತ್ಯಾವುದೋ ಪರಿಸ್ಥಿತಿ ಎನ್ನುವಂತಹದ್ದಾಗಲಿ ಅಲ್ಲ. ಶರೀರ ಈಸ್ ಟು ಬಿ ಡ್ರಾಪ್ಡ್ ಬೈ ದಿ ದೇಹಾತ್ಮ, ದಟ್ಸ್ ಆಲ್. ಬಿಕಾಸ್ ವಿಕಾಸದ ಯಾತ್ರೆ ಅಂತ ಹೇಳಿದಾಗ ಆ ಒಂದು ಜರ್ನಿನಲ್ಲಿ ಅಲಾಂಗ್ ವಿತ್ ದಿ ದೇಹಾತ್ಮ ದಿಸ್ ಬಾಡಿ ಹ್ಯಾಸ್ ಟು ಪಾರ್ಟಿಸಿಪೇಟ್. ಬಿಕಾಸ್ ಇನ್ ಎ ಗಿವನ್ ಜರ್ನಿ ಥ್ರೂ ದಿಸ್ ಬಾಡಿ it has to give so many experiences to the ದೇಹಾತ್ಮ. ಸೊ ಯಾತ್ರೆ ಅಂತ ಹೇಳಿದಾಗ ಅಲಾಂಗ್ ವಿತ್ ದಿ ದೇಹಾತ್ಮ, ದೇಹ ಶುಡ್ ಆಲ್ಸೋ ಮೂವ್. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದ ಪ್ರೆಸೆಂಟ್ ಬಾಡಿ, ಮೇ ಬಿ ಇಟ್ ಈಸ್ ಯಂಗ್, ಮೇ ಬಿ ಇಟ್ ಈಸ್ ಹೆಲ್ತಿ, ವಿ ಮೇ ನಾಟ್ ನೋ ದ ರೀಸನ್, ಬಟ್ journey with the Jivatma for this body is not possible. That is the reason for the death. That's all. Vedanta is very firm and very ಸತ್ಯನೇ ಕಠೋರ. ಸೊ ದೇಹಕ್ಕೆ ವಯಸ್ಸಾಗಿದೆ ಅಂತ ಆಗಲಿ ಅಥವಾ ಇನ್ಯಾವುದೋ ಪರಿಸ್ಥಿತಿ ಅಂತ ಆಗಲಿ ಅದ್ಯಾವುದೂ ಅಲ್ಲ. ಶರೀರವನ್ನು ಅದು ಬಿಟ್ಕೊಡ್ತಾ ಇದೆ. ಯಾಕೆ ಅಂತಂದರೆ ವಿಕಾಸದ ಯಾತ್ರೆಗೆ ಇದು ಸಹಕರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಮುಂದಿನ ವಿಕಾಸ ಯಾತ್ರೆಗೆ ಈ ದೇಹಕ್ಕೆ ಶಕ್ತಿ ಇಲ್ಲ. ಜಸ್ಟ್ ದಿಸ್ ರೀಸನ್ ಈಸ್ ಸಫಿಷಿಯಂಟ್ ಟು ಡ್ರಾಪ್ ದಿ ಬಾಡಿ ಬೈ ದಿ ಜೀವಾತ್ಮ. ಸೊ ದ ಡಿಸಿಷನ್ ಈಸ್ ಟೇಕನ್ ಬೈ ದಿ ದೇಹಾತ್ಮ. ಬಟ್ ವಿ ಸ್ಪೀಕ್, ಹಿ ಈಸ್ ಯಂಗ್, ಹಿ ಈಸ್ ಹೆಲ್ತಿ, ಹಿ ಈಸ್ ವೆಲ್ತಿ. ನಮ್ಮ ಈ ಕಣ್ಣುಗಳಿಗೆ, ನಮ್ಮ ಈ ಬುದ್ಧಿಗೆ ಸಿಲುಕದೇ ಇರುವಂತಹ ಬಹಳ ಸೂಕ್ಷ್ಮವಾದ ವಿಚಾರ ಮತ್ತು ಸೂಕ್ಷ್ಮವನ್ನು ದೇಹಾತ್ಮ ಗುರುತಿಸಿ ಈ ದೇಹವನ್ನು ಅವನು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿರ್ತಾನೆ. ಸೊ ಜಸ್ಟ್ ದಿಸ್ ರೀಸನ್ ಈಸ್ ಸಫಿಷಿಯಂಟ್ ಟು ಡ್ರಾಪ್ ದಿ ಬಾಡಿ. ಸೊ ಸಣ್ಣ ಪ್ರಾಯದಲ್ಲೇ ಅನೇಕರು ಯಾಕೆ ಮರಣವನ್ನು ಹೊಂದಿರ್ತಾರೆ? ನೋಡೋದಕ್ಕೆ ಬಹಳ ಗಟ್ಟಿಮುಟ್ಟಿಯಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಅವರಿಗೆ ಯಾವ ರೀತಿಯ ಒಂದು ರೋಗ ಕಾಯಿಲೆ ಏನೂ ಇರಲಿಲ್ಲ. ಆದರೂ ಕೂಡ ಆಲ್ ಆಫ್ ಎ ಸಡನ್ ಗೊತ್ತೇ ಇಲ್ಲ ಅವನಿಗೆ ಮರಣ ಆಯಿತು ಅಂತ ನಾವು ಮಾತನಾಡ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಲೌಕಿಕ, ಇಲ್ಲಿ ಲೌಕಿಕ ಅಂತ ಹೇಳಿದಾಗ ಅಲ್ಲಿ ನಮಗೆ ಕಾರಣ ಗೊತ್ತಾಗೋದಿಲ್ಲ. ಒಂದು ಮರಣವಾಗುವಂತಹ ಒಂದು ಟೈಮ್ ಬಂತು, ಅವನು ಹೋಗ್ಬಿಟ್ಟ, ನಮಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗೋದಿಲ್ಲ. ಅದರಿಂದ ನಾವು ಬಾಲ್ಯದಲ್ಲೇ ಮರಣವನ್ನು ಹೊಂದಿದಾಗ, ಆರೋಗ್ಯವಾಗಿರುವಂತಹ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ನಮಗೆ ದುಃಖ ಆಗುತ್ತೆ. ಬಟ್ ವೇದಾಂತ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಲೌಕಿಕ. ವೇದಾಂತ ಈಸ್ ಟೋಟಲಿ ಡಿಫ್ರೆಂಟ್. ವೇದಾಂತ ಗುರುತಿಸುವಂತಹ ಸೂಕ್ಷ್ಮಗಳೇ ಬೇರೆ ರೀತಿ. ಸೊ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಫ್ರಮ್ ಎ ವೆರಿ ಡಿಫ್ರೆಂಟ್ ದೃಷ್ಟಿಕೋನ. ಸೊ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು,
ಹಳೆಯ ಬಟ್ಟೆಗಳನ್ನು ಧರಿಸಿದ್ಯಾರು? ನಾನೇ. ಇಲ್ಲಿಯವರೆಗೆ ಹಳೆಯ ಬಟ್ಟೆಗಳನ್ನು ಧರಿಸಿದ್ಯಾರು? ಇಟ್ಸ್ ಮೀ. ಈಗ ಅದನ್ನು ನಾನು ಕಳಚಿ ಹಾಕಿ ಹೊಸ ಬಟ್ಟೆಗಳನ್ನ ಹಾಕೋತೀನಿ. ಹಳೆಯ ಬಟ್ಟೆಗಳನ್ನು ಕಳಚಿ ಹಾಕಿದ ಮೇಲೆ ಹೊಸ ಬಟ್ಟೆಗಳನ್ನು ಧರಿಸುವವನು ಯಾರು? ನಾನೇ. ಸೊ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಹಳೆಯ ಬಟ್ಟೆ ನನ್ನದಾಗಿತ್ತು, ನಾನು ಅದನ್ನು ಧರಿಸಿದ್ದೆ. ಹಳೆಯ ಬಟ್ಟೆಯನ್ನು ಧರಿಸಿದ್ದಾಗ ಅದು ಯಾರು ಅಂತಂದರೆ ಅದು ನಾನೇ. ಈಗ ಅದನ್ನು ಬಿಚ್ಚಾಕಿದ್ದೀನಿ, ಹೊಸ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಹೊಸ ಬಟ್ಟೆಯನ್ನು ಹಾಕ್ಕೊಂಡಿರೋದು ಯಾರು? ಅದು ಕೂಡ ನಾನೇ. ಸೊ ನನ್ನಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ. ಮತ್ತು ಬದಲಾವಣೆ ಆಗಿದ್ಯಾವುದು? ಬದಲಾಗಿದ್ದು ಕೇವಲ ಬಟ್ಟೆ. ನನ್ನಲ್ಲಿ ಬದಲಾವಣೆ ಇಲ್ಲ. ಬದಲಾವಣೆ ಆಗಿದ್ದು ಬಟ್ಟೆಯಲ್ಲಿ ಮಾತ್ರ. ಸೊ ಅದೇ ರೀತಿ ಒಂದು ದೇಹದಲ್ಲಿ ನಾನು ನನ್ನ ಶರೀರಿ ಅಂತ ಗುರುತಿಸ್ಕೊಂಡು ಆ ದೇಹದಲ್ಲಿ ಇರ್ತೀನಿ. ದೇಹ ಜೀರ್ಣವಾಗಿದೆ ಎನ್ನುವಂತಹದ್ದು ನನಗೆ ಗೊತ್ತಾಗತ್ತೆ. ನನಗೆ ಗೊತ್ತಾದಾಗ ನಾನು ಈ ವಿಕಾಸದ ಯಾತ್ರೆಯಲ್ಲಿ ಬಹಳಷ್ಟು ಮುಂದೆ ಹೋಗಬೇಕು. ಅನೇಕ ಅನುಭವಗಳನ್ನು ನಾನು ಪಡ್ಕೋಬೇಕಾಗಿದೆ. ಆ ಒಂದು ಯಾತ್ರೆಯಲ್ಲಿ ಅಂತಿಮ ಸತ್ಯವನ್ನು ನಾನು ನೋಡಬೇಕು ಅಂತ ಹೇಳಿ ಐ ಹ್ಯಾವ್ ಸ್ಟಾರ್ಟೆಡ್ ದಿ ಜರ್ನಿ. ಸೊ ಇಲ್ಲಿಯವರೆಗೆ ಈ ದೇಹ ಇತ್ತು ನನ್ನ ಹತ್ರ, ಅದು ಸಾಕಷ್ಟು ಅನುಭವಗಳನ್ನು ಕೊಟ್ಟು ಆಗಿದೆ. ಇನ್ನು ಮುಂದೆ ಮತ್ತಷ್ಟು ಅನುಭವಗಳನ್ನು ನನಗೆ ಬೇಕಾಗಿದೆ. ಆದರೆ ಆ ಅನುಭವಗಳನ್ನು ಕೊಡೋದಕ್ಕೆ ಈ ದೇಹದ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದ ದೇಹ ಜೀರ್ಣವಾಗಿದೆ ಅಂತ ಗೊತ್ತಾಗಿ ಮತ್ತೊಂದು ದೇಹವನ್ನು ನಾನು ಬದಲಾಯಿಸ್ಕೊತಾ ಇದ್ದೀನಿ. ಹಳೆಯ ದೇಹ ಇದ್ದಾಗ ಕೂಡ ಅಲ್ಲಿ ಶರೀರಿ ಆಗಿದ್ದು ನಾನೇ. ಅದು ಬೇಡ, ಜೀರ್ಣವಾಗಿದೆ ಅಂತ ಹೇಳಿ ಈಗ ಹೊಸ ದೇಹವನ್ನು ಆಯ್ಕೆ ಮಾಡಿಕೊಂಡು ಆ ದೇಹದಲ್ಲಿ ಹೋಗಿ ಸೇರಿಕೊಂಡಾಗಲೂ ಕೂಡ ಅದು ನಾನೇ. ಆ ಶರೀರಿ ಯಾರು ಅಂತಂದರೆ ಅದು ನಾನೇ. ಸೊ ಮುಂಚೆ ಕೂಡ ನಾನೇ, ಈಗಲೂ ಕೂಡ ನಾನು ಶರೀರಿಯೇ ಆಗಿರುತ್ತೇನೆ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ನಾನು ಹೋಗಿದ್ದು ಅಷ್ಟೆ. ಇದು ಈ ಒಂದು ಯಾತ್ರೆಯಲ್ಲಿ ಇಂತಹ ಅನೇಕ ದೇಹಗಳನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶಗಳು ಸಾಕಷ್ಟು ಬರುತ್ತೆ. ಒಂದು ದೇಹದಿಂದ ಮತ್ತೊಂದು, ಮತ್ತೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಮಗದೊಂದು. ಸೊ ಇಟ್ ಈಸ್ ನಿರಂತರ. ಎಲ್ಲಿಯವರೆಗೆ ನಾನು ಯಾವೆಲ್ಲ ಅನುಭವಗಳನ್ನು ನಾನು ಗಳಿಸ್ಕೋಬೇಕಾಗಿತ್ತು ಅವೆಲ್ಲವುಗಳನ್ನು ನಾನು ಪೂರೈಸ್ಕೋಬೇಕು. ಅಲ್ಲಿಯವರೆಗೆ ನನ್ನ ಯಾತ್ರೆ ನಡೀತಾ ಇರುತ್ತೆ. ಅಲ್ಲಿಯವರೆಗೆ ನಾನು ದೇಹವನ್ನು ಬದಲಾಯಿಸ್ಕೊತಾನೇ ಇರಬೇಕಾಗುತ್ತೆ. ದಿಸ್ ಈಸ್ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಹೀಗೆ ಎಷ್ಟೇ ಸಲ ನಾನು ದೇಹವನ್ನು ಬದಲಾಯಿಸ್ಕೊತಾ ಇದ್ರೂ ಕೂಡ ಶರೀರಿ ಮಾತ್ರ ನಾನೇ ಆಗಿರ್ತೀನಿ. ನಾನು ಯಾವಾಗಲೂ ಶರೀರಿ, ನನ್ನಲ್ಲಿ ಬದಲಾವಣೆ ಇಲ್ಲ. I continue to exist forever, always. So we change the bodies. ಇಲ್ಲಿ ಶರೀರ ಹೇಳ್ತಾ ಇರುವಂತಹದ್ದು ನಾನು ಐ ಚೇಂಜ್ ದಿ ಬಾಡಿ ಜಸ್ಟ್ ಲೈಕ್ ವಿ ಚೇಂಜ್ ದಿ ಡ್ರೆಸ್ಸಸ್. ಸ್ಥೂಲ ಶರೀರ ಅನ್ನುವಂತಹದ್ದು ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಸಾವು ಸಂಭವಿಸಿದ್ದು ಕೇವಲ ಸ್ಥೂಲ ಶರೀರಕ್ಕೆ ಮಾತ್ರ. ಸೊ ಬದಲಾವಣೆ ಆಗ್ತಾ ಇರುವಂತಹದ್ದು ಕೇವಲ ಸ್ಥೂಲ ಶರೀರಕ್ಕೆ. ಬಟ್ ಶರೀರ ಅಂತ ಹೇಳಿದಾಗ ಅಲ್ಲಿ 3 ರೀತಿಯ ಶರೀರಗಳು ನಮಗೆ ವೇದಾಂತ ಈಗಾಗಲೇ ಹೇಳಿಕೊಟ್ಟಿದೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಸಾವು ಸಂಭವಿಸಿದ್ದು ಸ್ಥೂಲ ಶರೀರಕ್ಕೆ. ಬಟ್ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಅದು ಸದಾ ಇರುವಂತಹದ್ದು. ಸೂಕ್ಷ್ಮ ಶರೀರದಲ್ಲಿ there is no change. It is the same ಸೂಕ್ಷ್ಮ ಶರೀರ. The death happens only to the physical body but not to the subtle body. ಸೊ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂತಂದಾಗ ನಾವು ಮತ್ತೊಂದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ಥೂಲ ಶರೀರ ಅನ್ನುವಂಥದ್ದು ಹೇಗೆ ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿರುತ್ತೆ ಅಂತಂದರೆ, ಸ್ಥೂಲ ಶರೀರಗಳು ಅಂತ ಹೇಳಿದಾಗ ಅನೇಕ ನಾವು ಇಲ್ಲಿ
ಎಷ್ಟೊಂದು ದೇಹಗಳನ್ನು ನೋಡ್ತೀವಿ, ಎಷ್ಟೊಂದು ಜನಗಳನ್ನು ನೋಡ್ತೀವಿ. ನಂತರನೇ ಕೈ ಎರಡು ಕಾಲು, ತಲೆ, ದೇಹ, ಭುಜ ಎಲ್ಲ ನನಗೆ ಹೇಗಿದೆ ಆ ರೀತಿ ಅನೇಕರನ್ನು ನಾವಿಲ್ಲಿ ನೋಡ್ತೀವಿ. ಸೊ ಅವೆಲ್ಲ ಬೇರೆ ಬೇರೆ ಬಾಡಿಗಳು, ಡಿಫ್ರೆಂಟ್ ಬಾಡೀಸ್, ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಸೊ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ದೇಹಗಳನ್ನು ಇಲ್ಲಿ ಸ್ಥೂಲ ಶರೀರ ಅಂತ ವೇದಾಂತ ಕರೀತಾ ಇದೆ. ಸೊ ನನಗಿರುವಂತಹ ಸ್ಥೂಲ ದೇಹ ಮತ್ತೊಬ್ಬನಿಗೆ ಇಲ್ಲ, ಅವನಿಗಿರುವಂತಹ ಸ್ಥೂಲ ಶರೀರ ಇವನಿಗೆ ಇಲ್ಲ. ಇವನ ದೇಹದ ಬಣ್ಣ ಆಗಲಿ, ದೇಹದ ಗಾತ್ರ ಆಗಲಿ, ಆ ದೇಹಕ್ಕೆ ಇರುವಂತಹ ಒಂದು ರೂಪ ಆಗಲಿ, ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಸ್ಥೂಲ ಶರೀರ ಅಂತ ಹೇಳಿದಾಗ ಸ್ಥೂಲ ಶರೀರಗಳಲ್ಲಿ ಕೂಡ ಒಂದು ಸ್ಥೂಲ ಶರೀರಕ್ಕಿಂತ ಮತ್ತೊಂದು ಸ್ಥೂಲ ಶರೀರ ಈಸ್ ಟೋಟಲಿ ಡಿಫರೆಂಟ್. ಇಟ್ಸ್ ಎಕ್ಸಾಕ್ಟ್ಲಿ ಈವನ್ ಇನ್ ಸೂಕ್ಷ್ಮ ಶರೀರ ಕೂಡ ನಾವೇನು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ, ಆಕ್ಚುಲ್ ಆಗಿ ಸೂಕ್ಷ್ಮ ಶರೀರ ಅಂತಂದ್ರೆ ಇಟ್ ಈಸ್ ಮನಃ, ಬುದ್ಧಿ ಮತ್ತು ಚಿತ್ತ, ಅವು ಮೂರು ಸೇರಿ ಅದನ್ನು ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಹೇಗೆ ಸ್ಥೂಲ ಶರೀರ ಅಂತ ಹೇಳಿದಾಗ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ, ಒಂದೊಂದು ರೂಪ, ಗಾತ್ರ, ಬಣ್ಣದಲ್ಲಿ ಇರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಈವನ್ ಇನ್ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಕೂಡ ಅವುಗಳಲ್ಲೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಸ್ಥೂಲ ಶರೀರ ಅನ್ನುವಂತಹದ್ದು ಒಂದಕ್ಕಿಂತ ಒಂದು ಭಿನ್ನ ಅಂತಂದಾಗ ಅದನ್ನು ಒಪ್ಕೋಬಹುದು. ಯಾಕೆ ಅಂತಂದ್ರೆ ಅದು ಅನುಭವಕ್ಕೆ ಬರುತ್ತೆ. ಈಗ ಅವನ ಥರ ನಾನಿಲ್ಲ, ನನ್ನ ಥರ ಇವನಿಲ್ಲ, ಇವನ ಥರ ಅವನಿಲ್ಲ. ವಿ ಆರ್ ಆಲ್ ಡಿಫ್ರೆಂಟ್. ಇದೊಂದು ರೀತಿಯ ಸ್ಥೂಲ ಶರೀರ, ಅದೊಂದು ರೀತಿಯ ಸ್ಥೂಲ ಶರೀರ, ಮತ್ತೊಂದು ಇನ್ನೊಂದು ರೀತಿಯ ಸ್ಥೂಲ ಶರೀರ. ಸೊ ಒಪ್ಕೋಬಹುದು, ಎಲ್ಲ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಸೊ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಕಣ್ಣಿಗೆ ಕಾಣದೇ ಇರುವಂತಹದ್ದು. ಸ್ಥೂಲ ಶರೀರವನ್ನು ಗುರುತಿಸ್ತೀವಿ. ಸೊ ಅದರಿಂದ ಈಸಿಯಾಗಿ ಹೇಳ್ತೀವಿ, ಹೌದಪ್ಪ ಭಿನ್ನವಾಗಿದೆ, ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಬಟ್ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂತ ಅಂದಮೇಲೆ ಹೇಗೆ ಅಲ್ಲಿ ಬೇರೆ ಬೇರೆ ಭಿನ್ನತೆಗಳಿರುವಂತಹದ್ದನ್ನು ಗುರುತಿಸಬಹುದು? ವಾಟ್ ಈಸ್ ಸೂಕ್ಷ್ಮ ಶರೀರ? ಇಟ್ ಈಸ್ ದಿ ಮೈಂಡ್, ಇಟ್ ಈಸ್ ದಿ ಇಂಟೆಲೆಕ್ಟ್ ಅಂಡ್ ಇಟ್ ಈಸ್ ದಿ ಚಿತ್ತ. ಸೊ ಇದು ಮೂರು ಸೇರಿ ಒಂದು ಸೂಕ್ಷ್ಮ ಶರೀರ ಅಂತ ಆಗಿರುತ್ತೆ. ಇವುಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಮೈ ಸೂಕ್ಷ್ಮ ಶರೀರ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿಸ್ ಸೂಕ್ಷ್ಮ ಶರೀರ. ದಿಸ್ ಸೂಕ್ಷ್ಮ ಶರೀರ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಟ್ ಸೂಕ್ಷ್ಮ ಶರೀರ. ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಹೇಗೆ ಅಂತಂದ್ರೆ, ಈಗ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ನೀನು ಯೋಚನೆ ಮಾಡ್ತಾ ಇಲ್ಲ. ನೀ ಏನು ಯೋಚನೆ ಮಾಡ್ತಾ ಇದೆಯಾ ಅದನ್ನು ಇವನು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ನಾವು ಮೂರೂ ಜನಗಳೇ ನಮ್ಮೆಲ್ಲರ ಮನಸ್ಸು ಕೂಡ ಹೀಗೆ ಬೇರೆ ಬೇರೆ ಇದನ್ನು ಯೋಚನೆ ಮಾಡ್ತಾ ಇದೆ. ಸೊ ನನ್ನ ಮನಸ್ಸು ಏನಿದೆ ಆ ರೀತಿ ನಿನ್ನ ಮನಸ್ಸಿಲ್ಲ, ನಿನ್ನ ಮನಸ್ಸು ಏನಿದೆ ಆ ರೀತಿ ನನ್ನದೂ ಇಲ್ಲ, ಇವನದೂ ಇಲ್ಲ. ಸೊ ಮನಸ್ಸು ಅಂತ ಹೇಳಿದಾಗ ಸೂಕ್ಷ್ಮ ಶರೀರ ಅಂತಂದ್ರೆ ಅದರ ಒಂದು ಆಸ್ಪೆಕ್ಟ್ ಮೈಂಡ್. ಸೊ ನಮ್ಮ ಮೂರು ಜನ ನಮ್ಮೆಲ್ಲರ ಮನಸ್ಸುಗಳು ಕೂಡ ಬೇರೆ ಬೇರೆ. ಅದೇ ರೀತಿ ದಿ ಇಂಟೆಲೆಕ್ಟ್ ಅಂತಂದ್ರೆ ಬುದ್ಧಿ ಅಂತ ಹೇಳಿದಾಗ ಮೈ ಇಂಟೆಲೆಕ್ಟ್ ಈಸ್ ಡಿಫ್ರೆಂಟ್, ಯುವರ್ ಇಂಟೆಲೆಕ್ಟ್ ಈಸ್ ಡಿಫ್ರೆಂಟ್ ಅಂಡ್ ಹಿಸ್ ಇಂಟೆಲೆಕ್ಟ್ ಈಸ್ ಡಿಫ್ರೆಂಟ್. ಸೊ ಈ ರೀತಿಯಲ್ಲಿ ಈವನ್ ಚಿತ್ತ ಅಂತ ಹೇಳಿದಾಗಲೂ ಕೂಡ ನಾವೇನು ಮೆಮೊರೀಸ್ ಅಂತ ಹೇಳ್ತೀವಿ, ನನ್ನ ಜ್ಞಾಪಕ ಶಕ್ತಿ, ನನ್ನ ತಲೆಯಲ್ಲಿ ತುಂಬಿಕೊಂಡಿರೋಂತಹದ್ದು ನನಗೇ ಗೊತ್ತಿಲ್ಲ ಆ್ಯಕ್ಚುಲಾಗಿ ನನ್ನ ಚಿತ್ತದಲ್ಲಿ ಏನಿದೆ ಅನ್ನುವಂತಹದ್ದು. ಅದಕ್ಕೆ ನಾವು ಹೇಳ್ತೀವಲ್ಲ, ಭಗವಂತ ನನ್ನ ಚಿತ್ತದಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ. ಸೊ ನನ್ನ ಚಿತ್ತದಲ್ಲಿ ಇರುವಂತಹದ್ದು ನನಗೇ ಅನೇಕ ಸಂದರ್ಭಗಳಲ್ಲಿ ಗೊತ್ತಿಲ್ಲ ಅಂತಂದ ಮೇಲೆ ಇನ್ನು ನಿನ್ನ ಚಿತ್ತದಲ್ಲಿ ಇರುವಂತಹದ್ದು ಮತ್ತೊಬ್ಬನ ಚಿತ್ತದಲ್ಲಿ ಇರುವಂತಹದ್ದು ಹೇಗೆ ನನಗೆ ಗೊತ್ತು? ಸೊ ಈವನ್ ದಿ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಇವುಗಳು ಕೂಡ ಬೇರೆ ಬೇರೆ, ಇದ್ಯಾವುದು ಕೂಡ ಒಂದೇ ರೀತಿ ಇಲ್ಲ. ಸೊ ಸ್ಥೂಲ ಶರೀರ ಅನ್ನುವಂತಹದ್ದು ಭಿನ್ನ ಭಿನ್ನವಾಗಿರುತ್ತೆ. ಸಿಮಿಲರ್ಲಿ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಅವುಗಳು ಕೂಡ ಎಲ್ಲ ಭಿನ್ನ ಭಿನ್ನವಾಗಿರುತ್ತೆ. ಸೊ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ ಎನ್ನುವಂತಹದ್ದು ಗೊತ್ತು. ನೆಕ್ಸ್ಟ್, ಸ್ಥೂಲ ಶರೀರ ಅನ್ನುವಂತಹದ್ದು ಬದಲಾಗ್ತಾ ಇರುತ್ತೆ. ಯಾಕೆಂತಂದ್ರೆ ಸಾವು ಸಂಭವಿಸುವಂತಹದ್ದು ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರ ಇಟ್ ರಿಮೈನ್ಸ್ ದಿ ಸೇಮ್ ಫಾರ್ ಎವರ್.
ಡೆತ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ಸೊ ಇದ್ದಂತಹ ಸ್ಥೂಲ ಶರೀರ ಮರಣವನ್ನು ಹೊಂದಿತು, ಪುನರಪಿ ಜನನಂ, ಮತ್ತೊಂದು ಜನ್ಮ ಸಿಗುತ್ತೆ, ಮತ್ತೊಂದು ರೀತಿಯ ಶರೀರ ಅದಕ್ಕೆ ಸಿಗುತ್ತೆ. ಮನುಷ್ಯ ಆಗ್ಬೋದು, ಪ್ರಾಣಿ ಆಗ್ಬೋದು, ಇನ್ನೊಂದೇನೋ ಒಂದು ಆಗ್ಬೋದು. ಒಟ್ಟಿನಲ್ಲಿ ಈ ದೇಹಕ್ಕೆ ಒಂದು ಸಾವು ಬಂದಿದೆ ಅಂತಂದ ಮೇಲೆ ಅದು ಮತ್ತೊಮ್ಮೆ ಇನ್ನೊಂದು ಜನ್ಮ ಅಂತ ಹೇಳಿ ಅದು ಯಾವುದೇ ಒಂದು ದೇಹವನ್ನು ಅದು ಹೊಂದುತ್ತೆ. ಸೊ ಸ್ಥೂಲ ಶರೀರ ಅನ್ನುವಂತಹದ್ದು ಬದಲಾಗುತ್ತೆ, ಬಟ್ ನಾಟ್ ದಿ ಸೂಕ್ಷ್ಮ ಶರೀರ. ಸೊ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಅಲ್ಲಿ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಚಾರದಲ್ಲಿ ನಮ್ಮ ಶಾಸ್ತ್ರ ವೇದಾಂತ ಅದೇನು ಹೇಳುತ್ತೆ? ನಮ್ಮ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೋಡಪ್ಪ, ಸ್ಥೂಲ ಶರೀರ ಅನ್ನುವಂಥದ್ದು ಹೀಗೆ ಪ್ರತಿ ಸಾವಿನ ನಂತರದಲ್ಲಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅನೇಕ ರೀತಿಯ ದೇಹಗಳನ್ನು ಅದು ಹೊಂದಿರುತ್ತೆ. ಇಲ್ಲಿಯವರೆಗೆ ಎಷ್ಟು ರೀತಿಯ ಶರೀರವನ್ನು ನಾವು ಧರಿಸಿ ಈಗ ಇವತ್ತು ಇಲ್ಲಿ ಈ ರೀತಿ ಇದ್ದೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು 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 ರೀತಿಯ ಬೇರೆ ಬೇರೆ ಜನ್ಮಗಳು, ನೂರಾರು, ಸಾವಿರಾರು, ಲಕ್ಷಾಂತರ ಜನ್ಮಗಳನ್ನು ದಾಟಿ ಬಂದಿರ್ತೀವಿ ನಾವು. ಸೊ ಹೀಗೆ ನಮ್ಮ ಸ್ಥೂಲ ಶರೀರಗಳು ಬೇರೆ ಬೇರೆ ಆಗಿರುತ್ತೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಬದಲಾವಣೆ ಇಲ್ಲ ಅಂತ ನಾವು ಹೇಳಿದಾಗ ವೇದಾಂತ ಏನು ಸ್ಪಷ್ಟೀಕರಣ ಕೊಡುತ್ತೆ ಅಂತಂದರೆ, ಇವತ್ತಿನ ದಿವಸ ನಮಗೆ ಸಿಕ್ಕಿರುವಂತಹ ಈ ಸೂಕ್ಷ್ಮ ಶರೀರ ಇದು ಇಂದಿನದಲ್ಲ. ಈಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಹೇಳಿ ನನಗೆ 3 ಶರೀರಗಳಿದೆ ಅಂತ ಹೇಳಿದಾಗ ಸ್ಥೂಲ ಶರೀರ ಅನ್ನುವಂತಹದ್ದು ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು, ಬದಲಾಗ್ತಾ ಇರುತ್ತೆ. ಸೂಕ್ಷ್ಮ ಶರೀರ ಅಂತ ನಾನು ಹೇಳಿದಾಗ ಇವತ್ತು ನನಗೇನು ಒಂದು ಸೂಕ್ಷ್ಮ ಶರೀರ ಅನ್ನುವಂತಹದ್ದಿದೆ ಅದು ಈಗ ನನಗೆ ಸಿಕ್ಕಿರುವಂತಹದ್ದಲ್ಲ. ಈ ಸೂಕ್ಷ್ಮ ಶರೀರದಲ್ಲಿ ಇಲ್ಲೂ ಕೂಡ ಅನೇಕ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಸೊ ಯಾವುದೋ ಒಂದು ನಮಗೆ ಆದಿ ಗೊತ್ತಿಲ್ಲ, ಮೊದಲನೇ ಸೂಕ್ಷ್ಮ ಶರೀರ ಯಾವುದು ಅಂತ ಗೊತ್ತಿಲ್ಲ, ಬಟ್ ಅದೇ ಸೂಕ್ಷ್ಮ ಶರೀರ ಅಂದಿನಿಂದ ಇಂದಿನವರೆಗೂ ಇರುವಂತಹದ್ದು ಅದೇ ಸೂಕ್ಷ್ಮ ಶರೀರ. ಅದೇ ಸೂಕ್ಷ್ಮ ಶರೀರದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಬಂದಿದೆ. ಹೇಗೆ ಅಂತಂದರೆ ವಾಸನಾಗಳು ಅಂತ ಹೇಳ್ತೀವಿ, ಇಂಪ್ರೆಷನ್ಸ್ ಅಂತ ಕರಿತೀವಿ, ಕರ್ಮ ಬೀಜಗಳು ಅಂತ ಹೇಳ್ತೀವಿ. ಕೆಲವೊಮ್ಮೆ ಹಳೆಯ ವಾಸನೆಗಳು ಅಥವಾ ಕರ್ಮ ಬೀಜಗಳು ಅಂತ ಹೇಳಿ ಏನು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ, ಯಾವುದೋ ಒಂದು ಜನ್ಮದ ಅವಕಾಶದಲ್ಲಿ ಏನು ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ಕರ್ಮವನ್ನು ಮಾಡ್ತೀವಿ. ಆ ಕರ್ಮವನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಹಳೆಯ ವಾಸನಾಗಳು ಅವುಗಳು ನಾಶ ಆಗೋಗುತ್ತೆ. ಅಂದರೆ ನಮ್ಮ ಪೂರ್ವ ಕರ್ಮಗಳು ಏನು ಉಳ್ಕೊಂಡಿರುತ್ತೆ, ಹೊಸ ಕರ್ಮವನ್ನು ಮಾಡಿದಾಗ ಆ ಕರ್ಮ ಹೇಗೆ ಆಗಿದೆ ಅಂತಂದರೆ ಹಳೆಯ ಕರ್ಮಗಳನ್ನು ನಾಶ ಮಾಡಿಬಿಡುತ್ತೆ. ಬಟ್ ಮತ್ತೊಂದು ರೀತಿಯಲ್ಲಿ ಹೊಸ ಕರ್ಮಗಳು ಅನ್ನುವಂತಹದ್ದು ಕೂಡ ಅಲ್ಲಿ ಉಂಟಾಗಬಹುದು, ಮತ್ತೊಂದು ರೀತಿಯ ಸಂಸ್ಕಾರಗಳು ಅನ್ನುವಂತಹದ್ದು ಅಲ್ಲಿ ಬೆಳಕಬಹುದು, ಹೊಸ ವಾಸನಗಳು ಅನ್ನುವಂತಹದ್ದು ಆಗಬಹುದು, ಬೇರೆ ರೀತಿಯ ಇಂಪ್ರೆಷನ್ಸ್ಗಳು ಉಂಟಾಗುವಂತಹ ಸಂದರ್ಭಗಳು ಇದೆ. ಆಲ್ ದಿಸ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕರ್ಮ. ನಾವೇನು ಯಾವ ರೀತಿಯ ಕರ್ಮವನ್ನು ಮಾಡಿರ್ತೀವಿ, ಕರ್ಮವನ್ನು ಮಾಡ್ತೀವಿ, ಅದರ ಮೇಲೆ ಇವೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಹೀಗೆ ಹಳೆಯ ವಾಸನಗಳು ನಾಶವಾಗುವಂತಹ ಚಾನ್ಸಸ್ ಇರುತ್ತೆ, ಹೊಸ ವಾಸನಗಳು ಕಲೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಕೆಲವೊಂದು ಕರ್ಮಗಳು ಏನು ಮಾಡುತ್ತೆ ಅಂತಂದರೆ ಹಳೆಯ ವಾಸನೆಗಳನ್ನು ಅದು ತೆಗೆದುಹಾಕುವಂತಹ ಸಾಮರ್ಥ್ಯವನ್ನು ಮಾಡಿದಂತಹ ಹೊಸ ಕರ್ಮಗಳು ಅಲ್ಲಿ ಇರಲಿಲ್ಲ. ಸೊ ಹಳೆಯ ವಾಸನಗಳು ಕೂಡ ಉಳ್ಕೋತು, ಅದರ ಜೊತೆಯಲ್ಲಿ ಹೊಸ ವಾಸನಗಳು ಕೂಡ ಮತ್ತಷ್ಟು ಅದರ ಜೊತೆ ಸೇರ್ಕೋತು. ದಿಸ್ ಈಸ್ ಆಲ್ಸೋ ಪಾಸಿಬಲ್. ಹೀಗೆ ಪ್ರತಿ ಜನ್ಮದ ಅವಕಾಶದಲ್ಲೂ ಕೂಡ ಅನೇಕ ರೀತಿಯ ಸಂಸ್ಕಾರಗಳು ಅನ್ನುವಂತಹದ್ದು ಬದಲಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಸಂಗ್ರಹವಾಗ್ತಾ ಇರುತ್ತೆ. ಸೊ ದೇಹದ ಮೂಲಕ ಮಾಡುವಂತಹ ಕೆಲವು ಕರ್ಮಗಳಿಗೆ ಅನುಸಾರವಾಗಿ
ಈ ಸಂಸ್ಕಾರಗಳು, ವಾಸನಾಗಳು ಅನ್ನುವಂತಹದ್ದು ಕಲೆಕ್ಟ್ ಆಗ್ತಾ ಬರುತ್ತೆ. ಅಂಡ್ ಯಾವುದೆಲ್ಲವನ್ನ ನಾವು ಚಿತ್ತದಲ್ಲಿ ಇಂಪ್ರೆಷನ್ಸ್ ಅನ್ನುವ ಹೆಸರಿನಲ್ಲಿ ವಾಸನಾಗಳು ಅಥವಾ ಕರ್ಮಬೀಜಗಳು ಅಥವಾ ಸಂಸ್ಕಾರಗಳು ಅಂತ ಹೇಳಿ ಅವುಗಳನ್ನು ನಾವು ಚಿತ್ತದಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆ ಸ್ಟೋರ್ ಮಾಡಿಕೊಂಡಿರುವಂತಹ ಆ ಎಲ್ಲ ಸಂಸ್ಕಾರಗಳು ಕೂಡ ನಮ್ಮ ಅನುಭವಕ್ಕೆ ಬರಬೇಕು. ದಟ್ ಮೀನ್ಸ್ ಪ್ರತಿ ಜನ್ಮದಲ್ಲೂ ಸಂಸ್ಕಾರಗಳು ಬೆಳೀತಾನೆ ಇದೆ. ಅದೆಲ್ಲ ಬಹಳ ಸೂಕ್ಷ್ಮವಾಗಿ ಚಿತ್ತದಲ್ಲಿ ಸ್ಟೋರ್ ಆಗ್ತಾ ಇದೆ. ಸ್ಟೋರ್ ಆಗಿರುವಂತಹ ಎಲ್ಲ ಕರ್ಮ ಬೀಜಗಳು ಕೂಡ ನಮಗೆ ಅನುಭವಗಳನ್ನು ಕೊಡಬೇಕು ಅಂತಂದ್ರೆ ಇನ್ನು ಎಷ್ಟು ಜನ್ಮಗಳು ನಮಗೆ ಬೇಕಾಗುತ್ತೆ ಹಾಗಾದ್ರೆ? ಸೊ ನಾವು ಹುಟ್ಟುತ್ತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ. ಸೊ ನಾವು ಮಾಡುವಂತಹ ಕರ್ಮಗಳಿಂದ ಹೊಸ ವಾಸನಗಳನ್ನು ನಾವು ಸೃಷ್ಟಿ ಮಾಡ್ಕೋತೀವಿ ಅಂತಂದ್ಮೇಲೆ ಅವುಗಳನ್ನು ನಾವು ಅನುಭವಕ್ಕೆ ಪಡ್ಕೊಳ್ಳೇಬೇಕು. ವಿ ಕೆನಾಟ್ ಎಸ್ಕೇಪ್. ಸೊ ಅನೇಕ ಜನ್ಮಗಳೇ ನಮಗೆ ಬೇಕಾಗತ್ತೆ. ಸೊ ಸಾವಿರಾರು ಜನ್ಮಗಳ ಸಂಸ್ಕಾರಗಳ ಫಲದಿಂದ ಮನುಷ್ಯನಲ್ಲಿ ನಾವು ಒಂದು ವಿಕಾಸವನ್ನು ನಾವು ನೋಡಬಹುದು. ಸೊ ಮನುಷ್ಯನ ವಿಕಾಸ ಯಾತ್ರೆ ಅಂತ ಹೇಳಿದಾಗ ಆ ಯಾತ್ರೆ ಎಷ್ಟು ದೊಡ್ಡದಾಗಿರುತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಜರ್ನಿ ರಿಯಲೈಸೇಷನ್ ವಿಲ್ ಹ್ಯಾಪನ್ ಅಂತ ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದ ಜರ್ನಿ, ಆ ಎಂಡ್ ಆಫ್ ದ ಜರ್ನಿ ಹೋಗೋದಕ್ಕೆ ಎಷ್ಟೊಂದು ಜನ್ಮಗಳು ಬೇಕು ಅಂತಂದರೆ ಅಷ್ಟೊಂದು ಸ್ಥೂಲ ಶರೀರಗಳನ್ನು ನಾವು ಪಡ್ಕೋತಾ ಇರಬೇಕಾಗತ್ತೆ. ಬಟ್ ಸೂಕ್ಷ್ಮ ಶರೀರ ಏನು ಅಂತಂದರೆ ಅದು ಹಾಗೇ ಇರುತ್ತೆ. ಪ್ರತಿ ಜನ್ಮದಲ್ಲೂ ಆ ದೇಹ ಮಾಡುವಂತಹ ಕರ್ಮಗಳು, ಆ ಕರ್ಮಗಳ ಸಾರ ಅಂತಂದರೆ ದ ಇಂಪ್ರೆಷನ್ಸ್, ಅವೆಲ್ಲವನ್ನ ಈ ಚಿತ್ತ ಕಲೆಕ್ಟ್ ಮಾಡ್ಕೋತಾ ಬರುತ್ತೆ. ಸೊ ದಟ್ ಈಸ್ ಸೂಕ್ಷ್ಮ ಶರೀರ. ಸೊ ಒಬ್ಬ ಮನುಷ್ಯನಲ್ಲಿ ನಾವು ಹೀಗೆ ಒಂದು ವಿಕಾಸವನ್ನು ನೋಡಬೇಕು ಅಂತಂದರೆ ಆ ವಿಕಾಸದ ಯಾತ್ರೆಯಲ್ಲಿ ಅವನು ಬದಲಾಯಿಸಿಕೊಳ್ಳುವಂತಹ ಶರೀರಗಳು ನೂರಾರು, ಸಾವಿರಾರು, ಲಕ್ಷಾಂತರ. ಸೊ ಪ್ರತಿ ಒಮ್ಮೆ ಅವನು ಬದಲಾಯಿಸಿಕೊಳ್ಳುವಂತಹ ಸ್ಥೂಲ ಶರೀರ ಈಸ್ ಕಾಲ್ಡ್ ದಿ ಡೆತ್. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದು. ಸೊ ಮನುಷ್ಯ ಆ ಒಂದು ವಿಕಾಸ, ಒಬ್ಬ ಜೀವನ ವಿಕಾಸ ಹೇಗೆ ಅಂತಂದ್ರೆ ಇಟ್ ಈಸ್ ಲೈಕ್ ದಿಸ್. ಅಂಡ್ ಈ ಸಂದರ್ಭದಲ್ಲಿ ನಾವು ಕರ್ಮ ಅಂತ ಹೇಳಿದಾಗ 3 ರೀತಿಯ ಕರ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮಗೆ ಒಂದು ದೇಹ ಸಿಕ್ಕಿದೆ ಅಂತ ಹೇಳಿದಾಗ ಸಿಕ್ಕಿರುವಂತಹ ಈ ದೇಹ ಈಸ್ ಕಾಲ್ಡ್ ದಿ ಪ್ರಾರಬ್ಧ ಫಲ. ನಮಗೆ ಒಂದು ದೇಹ ಸಿಕ್ಕಿದೆ, ಈ ಜನ್ಮದ ಅವಕಾಶದಲ್ಲಿ ಇಂತಹ ಒಂದು ದೇಹ ನನಗೆ ಸಿಕ್ಕಿದೆ ಅಂತ ನಾವೇನು ಹೇಳ್ತೀವಿ. ಯಾವ ದೇಹವನ್ನು ನಾನೀಗ ಹೊಂದಿದ್ದೀನಿ ಅಂತ ಹೇಳಿ ನನ್ನ ದೇಹವನ್ನು ಯಾವ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿರ್ತೀನಿ, ದಟ್ ಶರೀರ ಈಸ್ ನಥಿಂಗ್ ಬಟ್ ದಿ ಪ್ರಾರಬ್ಧ ಫಲ. ಸೊ ಪ್ರಾರಬ್ಧ ಕರ್ಮದ ಫಲ ಈಸ್ ಅವರ್ ಬಾಡಿ. ಸೊ ಪ್ರಾರಬ್ಧ ಕರ್ಮ ಫಲ ಅಂತ ಹೇಳಿದಾಗ ಅದು ನಮ್ಮನ್ನು ಅನುಸರಿಸಿ ಬಂದಿದೆ. ಇಟ್ ಫಾಲೋಡ್ ದಟ್ ಕರ್ಮಫಲ, ಇಟ್ ಫಾಲೋಡ್. ಪ್ರಾರಬ್ಧ, ದ ಮೀನಿಂಗ್ ಆಫ್ ಪ್ರಾರಬ್ಧ ಅಂತಂದ್ರೆ ವಿ ಕೆನಾಟ್ ಎಸ್ಕೇಪ್. ಅದು ನಮ್ಮನ್ನು ಹುಡುಕೊಂಡು ಬಂದು ನಮಗೆ ಕೊಟ್ಟಿದೆ. ದಟ್ ಈಸ್ ಪ್ರಾರಬ್ಧ. ಸೊ ಹುಡುಕೊಂಡು ಬಂದು ಕೊಟ್ಟಿರುವಂತಹ ಆ ಕರ್ಮವನ್ನು ನಾವು ಅನುಭವಿಸಿಯೇ ಕಳ್ಕೋಬೇಕು. ದೇರ್ ಈಸ್ ನೋ ಅದರ್ ವೇ, ನೋ ಶಾರ್ಟ್ ಕಟ್. ನೋ ಅದರ್ ವೇ, ನೋ ಶಾರ್ಟ್ ಕಟ್. ಒಂದು ಪ್ರಾರಬ್ಧ ಕರ್ಮ ನನ್ನನ್ನು ಅನುಸರಿಸಿ ಈಗ ನನಗೆ ಬಂದು ಅದು ಕೊಟ್ಟಿದೆ ಅಂತಂದಾಗ, ದೇಹದ ಮೂಲಕ ಅದು ನನಗೆ ಈ ಒಂದು ಪ್ರಾರಬ್ಧ ಕರ್ಮ ಫಲ ಬಂದಿದೆ ಅಂತಂದಾಗ, ದೇಹದ ಮೂಲಕ ಅದು ಕೊಡುವಂತಹ ಎಲ್ಲ ಕರ್ಮಗಳನ್ನು, ಆ ಎಲ್ಲವನ್ನ ನಾನು ಅನುಭವಿಸಿ ಅನುಭವಿಸಿ ಅನುಭವಿಸಿಯೇ ಪ್ರಾರಬ್ಧವನ್ನು ನಾನು ಕಳ್ಕೋಬೇಕು. ನೋ ಅದರ್ ವೇ. ಸೊ ಇದು ಈಗ ಸೂಕ್ತವಾದ ಸಮಯ ಅಂತ ಹೇಳಿ ಈ ಪ್ರಾರಬ್ಧ ಫಲ ದೇಹರೂಪಿಯಾಗಿ ಈಗ ನನಗೆ ಬಂದಿದೆ.
ಸೊ ಇದು ಪ್ರಾರಬ್ಧ ಅಂದ ಕೂಡಲೇ ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಪ್ರಾರಬ್ಧ ಅಂತ ಅಂದ ಕೂಡಲೇ ಏನೋ ಕೆಟ್ಟದು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ಪ್ರಾರಬ್ಧ ಈಸ್ ಇಟ್ ಜಸ್ಟ್ ಫಾಲೋಡ್, ದಟ್ಸ್ ಆಲ್. ಯಾಕೆ ನಾವು ಆ ರೀತಿ ಯೋಚನೆ ಮಾಡ್ತೀವಿ? ಪ್ರಾರಬ್ಧ ಅಂತ ಅಂದಾಗ ನಾವು ಯಾಕೆ ಅದು ಕೆಟ್ಟದಿರಬಹುದೇನೋ ಅಂತ ಯಾಕೆ ಅನ್ಕೋತೀವಿ ಅಂತಂದರೆ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಯಾರು ನಾವು ಒಬ್ಬರೇ ಎಲ್ಲಿಗೋ ಹೋಗಬೇಕು ಅಂತಂದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ಬಂದ್ಬಿಡ್ತಾರೆ. ಪ್ರಾರಬ್ಧ ನಾನು ಫಾಲೋ ಮಾಡ್ಕೊಂಡು ಬಂತು ಅಂತ ನಾವು ಅವ್ರನ್ನ ಬೈತೀವಿ. ವಿ ಡೋಂಟ್ ನೋ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ವಾಟ್ ಈಸ್ ಪ್ರಾರಬ್ಧ. ಇನ್ ಸ್ಪೈಟ್ ಆಫ್ ದಟ್ ನಾವೇನು ಹೇಳ್ತೀವಿ ಅಂತಂದರೆ, ಪ್ರಾರಬ್ಧ ನಾನು ಒಬ್ಬನೇ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ, ಅವನು ನನ್ನ ಹಿಂದೆ ಬಂದ್ಬಿಟ್ಟ, ನನಗೆ ಗೊತ್ತೇ ಆಗಲಿಲ್ಲ. ದಿಸ್ ಈಸ್ ಪ್ರಾರಬ್ಧ. ದ ಬಾಡಿ ನಮ್ಗೆ ಈಗ ಸಿಕ್ಕಿದೆ ಅಂತಂದರೆ ಇಟ್ ಜಸ್ಟ್ ಫಾಲೋಡ್. ನಮಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ, ಬಿಕಾಸ್ ವಿ ಡು ನಾಟ್ ನೋ. ಯಾವ ಸಮಯ ಸೂಕ್ತವಾಗಿದೆಯೋ ಅಂತ ಅದು ಕೂಡ ನಮಗೆ ಗೊತ್ತಿಲ್ಲ. ನಾವು ಶರೀರಿ, ನಮಗೊಂದು ದೇಹ ಬೇಕು, ದೇಹ ಆರಿಸ್ಕೋತೀವಷ್ಟೇ. ಈ ದೇಹದಲ್ಲಿ ಇಂತಹ ಒಂದು ಅನುಭವಗಳನ್ನು ನಾನು ಪಡ್ಕೋಬೇಕು ಅಂತ ಆ್ಯಸ್ ಎ ಶರೀರಿ ನಾನು ವೆಯ್ಟ್ ಮಾಡ್ತೀನಿ, ಕಾಯ್ತೀನಿ, ಒಂದು ದೇಹವನ್ನು ಆಯ್ಕೆ ಮಾಡ್ಕೋತೀನಿ. ಬಟ್ ಯಾವ ಅನುಭವಕ್ಕಾಗಿ ಯಾವ ಶರೀರ ಬೇಕು ಅಂತ ಡಿಸೈಡ್ ಮಾಡಿ ಕೊಡೋದು ನಾನು ಸಂಪಾದನೆ ಮಾಡಿ ಇಟ್ಕೊಂಡಿರೋಂತಹ ಮೈ ವಾಸನಾಸ್, ದ ಸೂಕ್ಷ್ಮ ಶರೀರ, ಅದೆಲ್ಲ ಚಿತ್ತ ಅಂತ ಹೇಳಿ ಅವೆಲ್ಲವನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಎಷ್ಟು ಜನ್ಮ ಸ್ಟೋರ್ ಮಾಡ್ಕೊಂಡಿರುತ್ತೆ? ಲಕ್ಷಾಂತರ ಜನ್ಮಗಳದ್ದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಯಾವುದನ್ನು ಅನುಭವಿಸೋದಕ್ಕೆ, ಯಾವ ಕರ್ಮವನ್ನು ಅನುಭವಿಸೋದಕ್ಕೆ ಯಾವ ಸಮಯದಲ್ಲಿ ನನಗೆ ಎಂತಹ ಶರೀರ ಬೇಕು ಅನ್ನುವಂತಹದ್ದನ್ನು ಡಿಸೈಡ್ ಮಾಡೋದು ಯಾವುದು ಅಂತಂದರೆ, ಇಟ್ ಈಸ್ ಮೈ ಓನ್ ಕರ್ಮಾಸ್. ಸೊ ಹೀಗೆ ಅದು ಪ್ರಾರಬ್ಧ ಅಂತಂದಾಗ ನಾವು ಆ ರೀತಿ ಬರೀ ಕೆಟ್ಟದು ಅನ್ನೋ ರೀತಿಯಲ್ಲಿ ಯೋಚಿಸಬಾರ್ದು. ಯಾಕೆಂತಂದರೆ ಅನೇಕ ಸಂದರ್ಭಗಳಲ್ಲಿ ಯಾವುದೋ ಒಂದು ಸುಖ ನಮ್ಮನ್ನು ಹುಡುಕೊಂಡು ಬಂದು ಅದು ನಮಗೆ ಕೊಟ್ಟು ಹೋಗುತ್ತೆ. ನಾನು ಸುಖ ಬೇಡ ಅಂತ ಹೇಳಿ ಐ ಕೆನಾಟ್ ರಿಜೆಕ್ಟ್ ಇಟ್. ಸುಖ ಬಂದಾಗಲೂ ನಾನು ಅದನ್ನು ಅನುಭವಿಸ್ತೀನಿ. ನನಗೆ ಗೊತ್ತಿಲ್ಲ, ಅದನ್ನು ನಾನು ಏನಂತ ಕರಿತೀನಿ ಅಂತಂದರೆ, ಐ ಕಾಲ್ ಇಟ್ ಅದೃಷ್ಟ. ಐ ವಿಲ್ ನಾಟ್ ಕಾಲ್ ಇಟ್ ಪ್ರಾರಬ್ಧ. ಇನ್ಫ್ಯಾಕ್ಟ್ ಪ್ರಾರಬ್ಧ ಮೀನ್ಸ್ ಹಿಂದೆ ಯಾವಾಗಲೂ ಮಾಡಿದಂತಹ ಒಂದು ಪುಣ್ಯದ ಕರ್ಮ, ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯ ಸುಖ ಅಂತ ಮ್ಯಾನಿಫೆಸ್ಟ್ ಆಗಿ ಈಗ ನನ್ನನ್ನು ಅನುಸರಿಸ್ಕೊಂಡು ಈ ಜನ್ಮದಲ್ಲಿ ಅದನ್ನು ಕೊಡ್ತಾ ಇದೆ. ಈವನ್ ಈ ಜನ್ಮದಲ್ಲಿ ಕೊಡ್ತಾ ಇರುವಂತಹದ್ದು ಅದು ಕೂಡ ಇಟ್ ಈಸ್ ಎ ಪ್ರಾರಬ್ಧ ಕರ್ಮಫಲ. ಬಟ್ ಜಸ್ಟ್ ಬಿಕಾಸ್ ಅದು ನನಗೆ ಸುಖವನ್ನ ಕೊಡ್ತಾ ಇದೆ, ನನಗೆ ಗೊತ್ತಿರಲಿಲ್ಲ, ಆಲ್ ಆಫ್ ಎ ಸಡನ್ ಐ ಜಸ್ಟ್ ಗಾಟ್ ಇಟ್ ಅಂತ ಹೇಳಿದಾಗ ಐ ವಿಲ್ ಸೇ ಇಟ್ ಈಸ್ ಮೈ ಅದೃಷ್ಟ. ಅದರ್ವೈಸ್ ಅಕಾರ್ಡಿಂಗ್ ಟು ವೇದಾಂತ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರಾರಬ್ಧ ಕರ್ಮಫಲ. ಸೊ ಪ್ರಾರಬ್ಧ ಕರ್ಮ ಅಂತ ಹೇಳಿದಾಗ ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಆಗಿರಬಹುದು. ಸೊ ಅದು ನನ್ನನ್ನು ಅನುಸರಿಸಿ ಬಂದಿದೆ, ದಟ್ ಈಸ್ ದಿ ಮೀನಿಂಗ್. ಸೊ ಹೀಗೆ ಅದನ್ನು ಪ್ರಾರಬ್ಧ ಅಂತ ಕರಿತೀವಿ. ಸೊ ಪ್ರಾರಬ್ಧ ಅಂತಂದ್ರೆ ಇಟ್ ಈಸ್ ಜಸ್ಟ್ ಫಾರ್ ಮೀ, ಅದು ಕೇವಲ ನನಗೆ ಮಾತ್ರ, ಅದನ್ನು ನಾನು ಮಾತ್ರ ಅನುಭವಿಸಬೇಕು, ನಾನು ಅನುಭವಿಸಿ ಅದನ್ನು ಕಳ್ಕೋಬೇಕು. ನಾನು ಅದನ್ನು ಬೇರೆಯವರು ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಬೇರೆಯವರು ನಾನು ತಗೋತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಫಾರ್ ಮೀ ಓನ್ಲಿ. ಸೊ ಇದು ಒಂದು ರೀತಿಯ ಫಲ. ಬಂದ ಫಲವನ್ನು ನಾವು ಅನುಭವಿಸಲೇಬೇಕು. ಬಂದಿರುವಂತಹದ್ದು ಸುಖ ಕೂಡ ಆಗಿರಬಹುದು, ದುಃಖ ಕೊಡುವಂತಹದ್ದು ಬೇಕಾದ್ರೂ ಆಗಿರಬಹುದು. ಅದು ನಮ್ಮನ್ನು ಅನುಸರಿಸಿಕೊಂಡು ಬಂದಿದೆ, ಇದೊಂದು ಸೂಕ್ತ ಸಮಯ ಅಂತ ಹೇಳಿ ಈಗ ಅದನ್ನು ಕೊಟ್ಟು ಹೋಗೋದಕ್ಕೆ ಬಂದಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಟ್ ಈಸ್ ಕಾಲ್ಡ್ ದಿ ಪ್ರಾರಬ್ಧ ಕರ್ಮಫಲ. ಸೊ ಎಷ್ಟೋ ಜನ್ಮಗಳ ಸಂಸ್ಕಾರಗಳು ಹೀಗೆ ನಮ್ಮ ಅಂತಃಕರಣದಲ್ಲಿ ಬಹಳ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಹಿಂದಿನ ಅನೇಕ ಜನ್ಮಗಳ ಅನುಭವಗಳು ಕೂಡ ಇದೇ ರೀತಿಯಲ್ಲಿ ಸಂಸ್ಕಾರ ರೂಪದಲ್ಲಿ ಸೂಕ್ಷ್ಮವಾಗಿ ಅಂತಃಕರಣದಲ್ಲಿ ಅದು ಇರುತ್ತೆ. ಹೀಗೆ ಅನೇಕ ರೀತಿಯ ಸಂಸ್ಕಾರಗಳು ನಮ್ಮ ಅಂತಃಕರಣದಲ್ಲಿ ಸೂಕ್ಷ್ಮವಾಗಿದ್ದರೂ ಕೂಡ ಅವೆಲ್ಲವನ್ನ ಒಟ್ಟಿಗೆ ಕೊಡೋದಿಲ್ಲ. ಅದು ಯಾವುದೋ ಕೆಲವುಗಳನ್ನು ಆಯ್ಕೆ ಮಾಡಿಕೊಂಡು ಇವುಗಳನ್ನು ಅನುಭವಿಸೋದಕ್ಕೆ ದಿಸ್ ಇಸ್ ದಿ ರೈಟ್ ಟೈಮ್. ನೀನು ಬೇಕಾದಷ್ಟು ಪಾಪದ ಕರ್ಮವನ್ನು ಮಾಡಿದ್ಯಾ, ಪುಣ್ಯದ ಕರ್ಮವನ್ನು ಮಾಡಿದ್ಯಾ,
ಬಟ್ ಈಗ ನಿನಗೆ ಇಂತಹ ದೇಹ ಅಂತ ಒಂದು ಸೆಲೆಕ್ಟ್ ಮಾಡಿ ಆಗಿದೆಯಲ್ಲ, ಆ ದೇಹ ಸುಖವನ್ನ ಅನುಭವಿಸುವಂತಹದ್ದು ಅಂತಂದಾಗ ನಿನ್ನ ಪೂರ್ವ ಜನ್ಮಗಳಲ್ಲಿ ನೀನು ಮಾಡಿರುವಂತಹ ಪುಣ್ಯದ ಕರ್ಮಗಳೆಲ್ಲವನ್ನ ಒಂದ್ ಕಡೆ ತಂದು ಪುಣ್ಯವನ್ನ ಸುಖವನ್ನ ನೀನು ಅನುಭವಿಸು ಅಂತ ಹೇಳಿ ಈ ಒಂದು ಶರೀರದಲ್ಲಿ ಆ ಸುಖಗಳು ಅನುಭವಿಸುವಂತ ಕೊಡುತ್ತೆ. ಇಲ್ಲಿವರೆಗೆ ಮಾಡಿರುವಂತಹ ಎಲ್ಲಾ ಸಂಸ್ಕಾರಗಳನ್ನ ಒಟ್ಟಿಗೆ ಒಂದೇ ಶರೀರ ಅನುಭವಿಸಬೇಕು, ಇಟ್ ಈಸ್ ನಾಟ್ ಸೊ. ಸೊ ನೌ ಇಟ್ ಈಸ್ ದಿ ರೈಟ್ ಟೈಮ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಅದು ಕಷ್ಟನೋ ಸುಖನೋ ಆರ್ ಬೋತ್ ಕಷ್ಟ ಅಂಡ್ ಸುಖ. ಸೊ ಎಷ್ಟು ಈ ಶರೀರ ತಡ್ಕೊಳ್ಳೋದಕ್ಕೆ ಶಕ್ತಿ ಇದೆ ಅಷ್ಟನ್ನು ಈ ಶರೀರದಲ್ಲಿ ತುಂಬಿ ಸೂಕ್ಷ್ಮ ರೂಪದಲ್ಲಿ ತುಂಬಿ ಒಂದು ಜನ್ಮ ಅಂತ ಸಿಕ್ಕಿ ಈಗ ನನಗೆ ಬಂದಿರುವಂತಹ ಈ ಶರೀರ ಈಸ್ ದಿ ಪ್ರಾರಬ್ಧ ಕರ್ಮಫಲ. ಸೊ ಬಂದಿರುವಂತಹದ್ದು ನಾವು ದೇಹ ಅಂತ ಗುರುತಿಸಿದ್ರು ವೇದಾಂತದ ಪ್ರಕಾರ ಇಟ್ ಇಸ್ ಪ್ರಾರಬ್ಧ ಕರ್ಮಫಲ. ನನ್ನ ಕಣ್ಗಳಿಗೆ ಇದು ದೇಹದ ರೀತಿಯಲ್ಲಿ ಕಾಣ್ತಾ ಇದೆ, ಇದನ್ನ ನನ್ನ ದೇಹ ಅಂತ ಬಹಳ ಅಭಿಮಾನದಿಂದ ನಾನು ಹೇಳ್ಕೊತೀನಿ. ಬಟ್ ವೇದಾಂತ ಕಾಲ್ಸ್ ಇಟ್ ಪ್ರಾರಬ್ಧ ಕರ್ಮಫಲ. ಸೊ ನೌ ಇಟ್ ಈಸ್ ದಿಸ್ ಪ್ರಾರಬ್ಧ ಕರ್ಮಫಲ ಈಸ್ ವೆರಿ ಆಕ್ಟಿವ್. ಸೊ ಯು ಆರ್ ಲಿವಿಂಗ್. This is the meaning. Because it is right time for all these karma phalas to be active. ಒಂದು ಜನ್ಮ, ಒಂದು ಶರೀರ, ಹೀಗೆ ಅದು ಸಿಕ್ಕಿದೆ. ಸೊ ದ ಪ್ರಾರಬ್ಧ ಕರ್ಮ ರಿಮೈನ್ಸ್ ಆಕ್ಟಿವ್ ನೌ. ದಿಸ್ ಇಸ್ ಒನ್ ಟೈಪ್. ಇನ್ನೊಂದು ಇಟ್ ಈಸ್ ಕಾಲ್ಡ್ ದಿ ಸಂಚಿತ ಕರ್ಮ. ಸೊ 3 ರೀತಿಯ ಕರ್ಮಗಳು ಅಂತ ಹೇಳಿದಾಗ ಮೊದಲನೇದು ಪ್ರಾರಬ್ಧ ಕರ್ಮ, ಅದು ತಿಳ್ಕೊಂಡ್ವಿ. ಸೊ ನಾವು ದ ಸೆಕೆಂಡ್ ಒನ್ ಇಸ್ ಸಂಚಿತ ಕರ್ಮ. ವಾಟ್ ಈಸ್ ಸಂಚಿತ ಕರ್ಮ? ಸೊ ದಿಸ್ ಸಂಚಿತ ಕರ್ಮ ಇಟ್ ರಿಮೈನ್ಸ್ ಡಾರ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಎಂದೋ ಅದು ಗೊತ್ತಿಲ್ಲ, ಯಾವಾಗ ಅನ್ನುವಂತಹದ್ದು ಗೊತ್ತಿಲ್ಲ. ಅವುಗಳು ನಮ್ಮ ಅನುಭವಕ್ಕೆ ಬರುವವರೆಗೆ ಅವುಗಳು ಬಹಳ ಗುಪ್ತವಾಗಿ ಸೂಕ್ಷ್ಮ ರೂಪದಲ್ಲಿ ಚಿತ್ತದಲ್ಲಿ ಸೇರ್ಕೊಂಡಿರುತ್ತೆ. ಈ ಸಂಚಿತ ಕರ್ಮ ಅನ್ನುವಂತಹದ್ದು ಕೂಡ ಪೂರ್ವದಲ್ಲಿ ನಾವು ಮಾಡಿರುವಂತಹ ಕರ್ಮದ ಫಲಗಳದು. ಸೊ ವೈಲ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಪ್ರಾರಬ್ಧ ಕರ್ಮ ಅಂಡ್ ವೈಲ್ ವಿ ಆರ್ ಲಿವಿಂಗ್, ಈಗ ಒಂದು ಕಡೆ ಬಿಕಾಸ್ ಆಫ್ ದಿ ಪ್ರಾರಬ್ಧ ಕರ್ಮಫಲ ಈ ದೇಹ ಸಿಕ್ಕಿದೆ, ಅದರ ಜೊತೆಗೆ ಬಂದಿರುವಂತಹ ಆ ಕರ್ಮಫಲಗಳನ್ನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ವೈಲ್ ಲಿವಿಂಗ್ ವಿ ಪರ್ಫಾರ್ಮ್ ಸಮ್ ಆಕ್ಷನ್ಸ್ ಅಂತಂದ್ರೆ ಈಗಲೂ ಕೂಡ ನಾನು ಕೆಲವು ಕರ್ಮಗಳನ್ನು ಮಾಡ್ತೀನಿ. ಸೊ ಪ್ರಾರಬ್ಧ ಕರ್ಮದ ಫಲದ ಕಾರಣದಿಂದ ಈಗ ನಾವು ಮತ್ತೆ ಅನೇಕ ಕರ್ಮಗಳನ್ನು ಕೂಡ ನಾವು ಮಾಡ್ತೀವಿ. ಬಟ್ ಅವುಗಳ ಫಲ ದೇ ಆರ್ ಇನ್ ದಿ ನಿಯರ್ ಫ್ಯೂಚರ್. ಸಂಚಿತ ಅನ್ನುವಂತಹದ್ದು ಪ್ರಾರಬ್ಧ ಕರ್ಮದ ಜೊತೆಯಲ್ಲಿ ಕೂಡ ಅವುಗಳು ನನಗೆ ಬರಬಹುದು. ಇಟ್ ಈಸ್ ರೆಡಿ. ಈ ಆಗಾಮಿ ಅಂತಂದ್ರೆ ಪ್ರಾರಬ್ಧ ಕರ್ಮದ ಫಲದಿಂದ ಸಿಕ್ಕಂತಹ ಈ ದೇಹದಲ್ಲಿ ನಾನು ಮತ್ತೆ ಅನೇಕ ಕರ್ಮಗಳನ್ನು ಮಾಡ್ತೀನಿ. ಆ ಕರ್ಮಕ್ಕೆ ಕೆಲವು ರೀತಿಯ ಫಲಗಳಿದೆ. ಆ ಫಲಗಳು ಯಾವಾಗ ಗೊತ್ತಿಲ್ಲ, ನಿಯರ್ ಫ್ಯೂಚರ್, ಮುಂದೆ ಎಂದೋ ಬರುತ್ತೆ. ಎಕ್ಸಾಕ್ಟ್ ಆಗಿ ಯಾವಾಗ ಅಂತ ಗೊತ್ತಿಲ್ಲ. ದಿಸ್ ಈಸ್ ಕಾಲ್ಡ್ ಆಗಾಮಿ ಕರ್ಮ. ಸೊ ಈಗಿರುವಂತಹ ದೇಹ ಎಲ್ಲಿಯವರೆಗೆ ನಮ್ಮ ಬಳಿ ಇರುತ್ತೆ ಅದು ಕೂಡ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕರ್ಮಗಳು ಹೇಗಿರುತ್ತೆ, ಅವುಗಳ ಆಧಾರದ ಮೇಲೆ ಈ ದೇಹದ ಜೀವಿತಾವಧಿ ಅಂತಂದ್ರೆ ನಾವು ಅದನ್ನ ಆಯಸ್ಸು ಅಂತ ಕರಿತೀವಿ, ಅದು ಕೂಡ ಡಿಸೈಡ್ ಆಗಿರುವಂತಹ ಸಾಧ್ಯತೆಗಳಿದೆ. ಸೊ ಒಟ್ಟಿನಲ್ಲಿ ಸಿಗುವಂತಹ ದೇಹ, ಸಿಕ್ಕಿದ ದೇಹ ಅನುಭವಿಸಬೇಕಾಗಿರುವಂತಹ ನೋವು ನಲಿವುಗಳು, ಹಾಗೂ ಸಿಕ್ಕ ಈ ಪ್ರಾರಬ್ಧ ಕರ್ಮದ ದೇಹ, ಅದರ ಜೀವಿತಾವಧಿ ಆಯಸ್ಸು, ಅವುಗಳು ಕೂಡ
ಕರ್ಮದ ಆಧಾರದ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಸೊ ಮನುಷ್ಯ ಹೇಗೆ ಬದುಕಿದ್ದಾನೆ ಅಥವಾ ಯಾಕೆ ಬದುಕಿದ್ದಾನೆ ಅಂತಂದ್ರೆ, ದಿ ವೇದಾಂತ ಸೇಸ್ ದಿ ಕರ್ಮ ಕೀಪ್ಸ್ ದಿ ಬಾಡಿ ಇಂಟ್ಯಾಕ್ಟ್. ಬಹಳ ಸ್ಪಷ್ಟವಾಗಿ ಹೇಳುತ್ತೆ ವೇದಾಂತ. ಬಟ್ ಇಲ್ಲಿ ಪ್ರಶ್ನೆ ಬರುತ್ತೆ ನಮಗೆ. ವೇದಾಂತ ಹೀಗೆ ಹೇಳಿದಾಗ ನಾವು ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ನಾವು ವೇದಾಂತ ಹೇಳಿರೋ ಎಲ್ಲವನ್ನ ತಕ್ಷಣ ಒಪ್ಕೊಳ್ಳೋದಿಲ್ವಲ್ಲ. ಪ್ರಶ್ನೆ ಮಾಡಿ 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 ನಾವು ಅದನ್ನು ಚಿಂತನೆ ಮಾಡಿ ನಾವು ಒಪ್ಕೊಳ್ಳೇಬೇಕು. ಯಾಕೆಂತಂದರೆ ವೇದಾಂತ ಯಾವತ್ತೂ ಇಲ್ಲದೇ ಇರೋದು ಹೇಳೋದಿಲ್ಲ, ಆದರೆ ತಕ್ಷಣ ನಾವು ಒಪ್ಕೊಳ್ಳೋದಿಲ್ಲ. ಸೊ ಈಗಲೂ ಕೂಡ ನಮಗೆ ಒಂದು ಪ್ರಶ್ನೆ ಬಂದಿದೆ. ಯಾಕೆಂತಂದರೆ ವೇದಾಂತ ಏನು ಹೇಳುತ್ತೆ? ಕರ್ಮ ಕೀಪ್ಸ್ ದಿ ಬಾಡಿ ಇಂಟ್ಯಾಕ್ಟ್. ಸೊ ಇಲ್ಲಿ ನಮಗೆ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ದೇಹದ ಇರುವಿಕೆಗೂ ಮತ್ತು ಕರ್ಮಕ್ಕೂ ಯಾವ ರೀತಿಯ ಸಂಬಂಧ? ಈ ಕ್ವಶನ್ ಬರುತ್ತೆ. ಯಾಕೆ ಅಂತಂದ್ರೆ ವೇದಾಂತ ಹೇಳೋ ಪ್ರಕಾರ ಕರ್ಮ ಅಂತಂದ್ರೆ ಇಟ್ ಈಸ್ ಎನ್ ಅಕ್ಯುಮುಲೇಟೆಡ್ ಆಕ್ಷನ್ಸ್. ನಾವು ಮಾಡಿದಂತಹ ಅನೇಕ ಕರ್ಮಗಳ ಒಂದು ಪರಿಣಾಮ ಅದು. ಸೊ ಅವುಗಳು ಯೋಚನೆಗಳು, ಅವುಗಳ ಉದ್ದೇಶ, ಅವೆಲ್ಲವನ್ನ ಸೇರಿ ಆ ಒಂದು ಎಫೆಕ್ಟ್ ದಟ್ ಈಸ್ ಕಾಲ್ಡ್ ಕರ್ಮಫಲ ಅನ್ನುವಂತಹದ್ದು. ಸೊ ನಮಗೆ ಆಗುವಂತಹ ಅನುಭವಕ್ಕೆ ಇವೆಲ್ಲ ದಿ ಕರ್ಮ, ಮಾಡುವಂತಹ ಕರ್ಮ, ದೈಹಿಕವಾಗಿ ನಾವು ಮಾಡುವಂತಹ ಕರ್ಮ ಮತ್ತು ಥಾಟ್ಸ್, ಮನಸ್ಸಿನಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ದೇಹದ ಮೂಲಕ ಆ ಕರ್ಮವನ್ನು ಮಾಡಿರ್ತೀವಿ, ಅಂಡ್ ಇಂಟೆನ್ಷನ್ಸ್, ಗುರಿ, ಉದ್ದೇಶ ಅಂತ ಹೇಳ್ತೀವಲ್ಲ ಅದು. ಸೊ ಇವೆಲ್ಲವೂ ಸೇರ್ಕೊಳ್ಳುತ್ತೆ. ಕರ್ಮದ ಫಲ ಹೇಗೆ ಡಿಸೈಡ್ ಆಗತ್ತೆ ಅಂತಂದ್ರೆ, ಆ ಕರ್ಮದ ಹಿಂದೆ ಇರುವಂತಹ ಈ ಮೂರೂ ಪ್ರಕ್ರಿಯೆಗಳು ಕೂಡ ಸೇರ್ಕೊಂಡು ಒಂದು ಕರ್ಮ ಫಲವನ್ನ ಈ ರೀತಿ ಅಂತ ನಿಶ್ಚಯ ಮಾಡುತ್ತವೆ. ಸೊ ನಮಗಾಗುವಂತಹ ಅನುಭವಕ್ಕೆ ಇವೆಲ್ಲವುಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತವೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.